ಸೂರ್ಯೋದಯವಾಗುತ್ತಿದೆ. ರೂಢಿಯ ಜಡತೆಯ ಬಂಧನ ಕಳಚುತ ನವೋತ್ಸಾಹ ನವ ಸ್ಫೂರ್ತಿಯ ನೆರೆಯುತ ಮಸಣದ ಶೂನ್ಯದಿ ಸಾಸಿರ ಸುಮಗಳ ನವನಂದನ ಸಜ್ಜಾಗುತ್ತಿದೆ. ನವ ಸೂರ್ಯೋದಯವಾಗುತ್ತಿದೆ. ಭಾರತದ ಆಗಸದಿ ನವ ಸೂರ್ಯೋದಯವಾಗುತ್ತಿದೆ. ನವ ಸೂರ್ಯೋದಯವಾಗುತ್ತಿದೆ. ತ್ಯಾಗ ತಪೋಮಯ ಋಷಿ ಮುನಿ ಜೀವನ ಸಾಹಸ ಚೈತ್ರದ ಸಾಕ್ಷೋಸ್ಫುರಣ ಶೀಲದ ಶೌರ್ಯದ ಆರಾಧನೆಯಲ್ಲಿ ನಾಡಿದು ತನ್ಮಯವಾಗುತ್ತಿದೆ. ನವ ಸೂರ್ಯೋದಯವಾಗುತ್ತಿದೆ. ಭಾರತದ ಆಗಸದಿ ನವ ಸೂರ್ಯೋದಯವಾಗುತ್ತಿದೆ. ನವ ಸೂರ್ಯೋದಯವಾಗುತ್ತಿದೆ. ಬಿಂದು ಸಿಂಧುತ್ವಕ್ಕೆ ತಾನೆಲೆಸಲು ಕಲೆಯದೆ ಹಿಂದುತ್ವದ ಬಿರಿಯಳಲು ಬಾಂದರೆ ಬೆಸೆಯುವ ಮಹದಾಕಾಂಕ್ಷೆಯ ಸಂಘ ಶಕ್ತಿಮೈ ತಾಳುತ್ತಿದೆ. ನವ ಸೂರ್ಯೋದಯವಾಗುತ್ತಿದೆ. ಭಾರತದ ಆಗಸದಿ ನವ ಸೂರ್ಯೋದಯವಾಗುತ್ತಿದೆ. ನವ ಸೂರ್ಯೋದಯವಾಗುತ್ತಿದೆ. ನವ ಸೂರ್ಯೋದಯವಾಗುತ್ತಿದೆ. ವೇದಿಕೆಯಲ್ಲಿರುವಂತಹ ಆದರಣೀಯ ಜ್ಯೇಷ್ಠರೇ, ಮುಂಭಾಗದಲ್ಲಿ ಕೂತಿರುವಂತಹ ಲಕ್ಷ್ಮೀನಾರಾಯಣ ಸ್ವರೂಪಿ ನವದಂಪತಿಗಳೇ, ಅನ್ಯ ಬಂಧುಗಳೇ, ಪ್ರಾರಂಭದಲ್ಲಿ ಒಂದು ಸಣ್ಣ ಪರಿಚಯ. ಸಂಘದ ಇತ್ತೀಚೆಗಿನ ದಿನಗಳಲ್ಲಿ ಕೆಲವು ಕಾರ್ಯಕ್ರಮಗಳು ಸಮಾಜ ವ್ಯಾಪಿಯಾಗಬೇಕು ಅಂತ ಹೇಳುವ ಹಿನ್ನೆಲೆಯಲ್ಲಿ ಒಂದು 6 ಕಾರ್ಯಕ್ರಮಗಳನ್ನು ಸಂಘ ಕೈಯಲ್ಲಿ ತಗೊಂಡಿದೆ. ಅದರಲ್ಲಿ ಒಂದು ಕುಟುಂಬ ಪ್ರಬೋಧನ. ಕುಟುಂಬ ಪ್ರಬೋಧನದ ಹಂದರ ನಮ್ಮ ಜಿಲ್ಲೆಯವರೆಗೆ ತಲುಪಬೇಕು, ಇದು ಆಶಯ. ಆ ಹಿನ್ನೆಲೆಯಲ್ಲಿ ಎಲ್ಲ ಪ್ರಾಂತಗಳಿಗೂ ಪ್ರಾಂತ ಸಂಯೋಜಕರು, ಸಹ ಸಂಯೋಜಕರು ಇದನ್ನೆಲ್ಲ ಜೋಡಿಸಲಾಗಿದೆ. ಹಾಗೆ ಕರ್ನಾಟಕ ದಕ್ಷಿಣ ಪ್ರಾಂತದ ಕುಟುಂಬ ಪ್ರಬೋಧನದ ಸಹ ಸಂಯೋಜಕರು ಇವತ್ತು ನಮ್ಮ ಜೊತೆ ಇದ್ದಾರೆ. ಶ್ರೀಯುತ ರಮೇಶ್ ಹಿಂದೆ ನಿಂತಿದ್ದಾರೆ. ಕಾರ್ಯಕ್ರಮ ಕುಟುಂಬ ಪ್ರಬೋಧನದ ಕಾರ್ಯಕ್ರಮ ಆದದ್ದರಿಂದ ನೋಡಬೇಕು ಅಂತ ಹೇಳುವಂಥ ಉತ್ಸಾಹದಿಂದ ಬಂದಿದ್ದಾರೆ. ಈಗಳು ಅಂತ ಹೇಳಬೇಕಾದ್ರೆ, ಹಾಗಾದರೆ ಇವರು ಹಳಬರಾಗುವುದು ಯಾವಾಗ? ಇದೊಂದು ಪ್ರಶ್ನೆ ಉದ್ಭವ ಆಗ್ತದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅವರು ನವದಂಪತಿಗಳು ಅತ್ಯಧಿಕ ಅಂದರೆ 1 ವರ್ಷ ಕಾಲ, ಅತ್ಯಧಿಕ ಅಂದರೆ. ದಾಂಪತ್ಯ ಜೀವನಕ್ಕೊಂದು ಉದ್ದೇಶ ಇದೆ. ಉದ್ದೇಶ ಏನು? ಮದುವೆ ದಿವಸ ಮದುವೆ ಮಾಡಿಸುವ ಪುರೋಹಿತರು ಅನೇಕ ಮಂತ್ರಗಳನ್ನು ಹೇಳ್ತಾರೆ. ನಾವದನ್ನು ಕೇಳುವುದೂ ಇಲ್ಲ, ಕಿವಿಯ ಮೇಲೆ ಹಾಕ್ಕೊಳ್ಳುವುದೂ ಇಲ್ಲ. ಅವರಿಗೆ ಅದನ್ನು ಅರ್ಥ ಹೇಳಬೇಕು ಅಂತ ಅನಿಸುವುದೂ ಇಲ್ಲ. ಇದು ನಮ್ಮ ದುರದೃಷ್ಟ. ಅವರು ಅಲ್ಲಿ ಮಂತ್ರಗಳನ್ನು ಹೇಳಬೇಕಾದ್ರೆ ಈ ಮದುವೆ ಯಾಕೆ ಅಂತ ಒಂದು ಮಂತ್ರ ಹೇಳ್ತಾರೆ. ಯಾವುದೇ ಕೆಲಸ ಮಾಡಬೇಕಾದ್ರೆ ಯಾಕೆ ಎಂಬುದಕ್ಕೊಂದು ಉತ್ತರ ಸಿಗಬೇಕಲ್ಲ. ಹಿಂದಿನ ಬೈಠಕ್ನಲ್ಲಿ ನಾನು ಇರ್ತಿದ್ದರೆ ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತಿದ್ದೆ, ನಿಮಗೆಲ್ಲ ಮದುವೆ ಆಗಿದೆ ಅಂತ ಗೊತ್ತಾಯಿತು, ಬಹಳ ಸಂತೋಷ, ಆದರೆ ಮುಂದಿನ ನನ್ನೊಂದು ಪ್ರಶ್ನೆ ಉಂಟು ಅಂತ. ಎಲ್ಲರೂ ಕಿವಿ ನೆಟ್ಟಾಗಿ ಮಾಡ್ತಾರೆ ಸಹಜವಾಗಿ, ನೀವು ಮದುವೆ ಆದ್ಯ ಯಾಕೆ ಅಂತ. ಅಲ್ಲ, ಮದುವೆ ಆದ ನಂತರ ಈ ಪ್ರಶ್ನೆ ಬಂದದ್ದು. ಉಳಿದ ಸಣ್ಣ ಪುಟ್ಟ ಕೆಲಸ ಮಾಡಿದ್ರು ತುಂಬ ಯೋಚನೆ ಮಾಡ್ತೇವೆ. ಆದರೆ ಮದುವೆ ಆದಾಗ ಯಾಕೆ ಅಂತ ಯೋಚನೆ ಮಾಡದೆ ಮದುವೆ ಆದರೆ ಏನಾಗ್ಬೋದು ನಾಳೆ? ಆದರೆ ನಮ್ಮ ಸಂಸ್ಕೃತಿಯಲ್ಲಿ ಕೆಲವು ವಿಷಯಗಳನ್ನು ಯಾಕೆ ಅಂತ ಕೇಳೋ ಅಗತ್ಯವೇ ಇಲ್ಲ. ಅದು ತನ್ನಷ್ಟಕ್ಕೆ ಸಹಜವಾಗಿ ನಡ್ಕೊಂಡು ಹೋಗಬೇಕಾದದ್ದು. ಯಾಕೆ ಅಂತ ಪ್ರಶ್ನೆನೇ ಇಲ್ಲ ಅದು. ಯಾಕಂದರೆ ಆ ಮದುವೆ ದಿವಸ ಮಾಡುವಂಥ ಒಂದು ಸಂಕಲ್ಪದಲ್ಲಿ ಈ ಮದುವೆ ಯಾಕೆ ಅಂತ ವಧುವಿನ ಅಪ್ಪ ಅಮ್ಮ ಮತ್ತು ವರನ ಅಪ್ಪ ಅಮ್ಮ ಕೂತ್ಕೊಂಡು ನಿಶ್ಚಯ ಮಾಡಿರ್ತಾರೆ. ಯಾಕೆ ಈ ಮದುವೆ? ಧರ್ಮ ಪ್ರಜಾಭಿವೃದ್ಧ್ಯರ್ಥಂ. ಬಹಳ ಸ್ಪಷ್ಟ ಇದೆ. ಧರ್ಮದ ರಕ್ಷಣೆ ಆಗಬೇಕು. ಒಳ್ಳೆಯ ಮಕ್ಕಳನ್ನು ಸಮಾಜಕ್ಕೆ ಕೊಡಬೇಕು. ಮಕ್ಕಳು ಸಹ ಸ್ವಂತಕ್ಕಲ್ಲ, ಅದು ಗೊತ್ತಿರಬೇಕು. ನಮ್ಮ ದುರದೃಷ್ಟ, ನಾವು ಮಕ್ಕಳನ್ನು ಸಹ ನಮ್ಮ ಸ್ವಂತಕ್ಕೆ ಅಂತ ತಿಳ್ಕೊಳ್ತೇವೆ.
ಆ ಸ್ವಂತಕ್ಕೆ ಅಂತ ತಿಳ್ಕೊಂಡು ನಮ್ಮ ದೃಷ್ಟಿ ಸ್ವಲ್ಪ ವಿಕೃತ ಆಗುತ್ತದೆ. ಆ ಮಕ್ಕಳನ್ನು ಎಲ್ಲಿಯೋ ಹಾಸ್ಟೆಲ್ನಲ್ಲಿ ಅಲ್ಲಿ ಇಲ್ಲಿ ಹಾಕಿ ನಾಳೆ ದೊಡ್ಡ ಡಾಕ್ಟರ್ ಆಗಬೇಕು ಏನೋ ಕಲ್ಪನೆಗಳು. ನಮ್ಮ ಕಾಲದಲ್ಲಿ ಅದೆಲ್ಲ ಇರಲಿಲ್ಲ. ಡಾಕ್ಟರ್ ಆಗಬೇಕು ಅಂತ ಇರಲಿಲ್ಲ, ಇಲ್ಲ ಅಂತಲ್ಲ, ಎಷ್ಟು ಬೇಕಾದ್ರೂ ಕಲೀಲಿ. ಆದರೆ ಆ ಮಕ್ಕಳು ಬೆಳಿಬೇಕಾದ ಎಲ್ಲಿ ಬೆಳಿಬೇಕು? ಇತ್ತೀಚೆಗೆ ಒಬ್ಬ ಡಾಕ್ಟ್ರು ಸಿಕ್ಕಿದ್ರು ನನಗೆ. ಆ ಡಾಕ್ಟ್ರಿಗೆ ವರ್ಷ ಸುಮಾರು 60 ಆಯಿತು. ಮಾತನಾಡ್ತಾ ಅವ್ರು ಹೇಳಿದರು, ನನಗೆ ನನ್ನ ತಂದೆ ತಾಯಿಗಳ ಮೇಲೆ ತುಂಬ ಸಮಾಧಾನ ಇಲ್ಲ, ಶ್ರದ್ಧೆ ಇಲ್ಲ. ಆದರೆ ನನ್ನ ಅಜ್ಜ ಅಜ್ಜಿಯ ಮೇಲೆ ನನಗೆ ಪ್ರೀತಿ ಉಂಟು. ಯಾಕಪ್ಪ ಅಂತ ಕೇಳಿದರೆ, ನನ್ನ ಅಪ್ಪ ಅಮ್ಮ ನನ್ನನ್ನು ಓದಲಿಕ್ಕೋಸ್ಕರ ದೂರದ ಊರಿನಲ್ಲಿ ನಗರ ಪ್ರದೇಶದಲ್ಲಿ ಹಾಕಿದರು. ನನ್ನ ಅಜ್ಜ ಅಜ್ಜಿ ನನ್ನ ಜೊತೆ ಇದ್ದರು, ಇಲ್ಲದಿದ್ದರೆ ನಾನು ಹಾಸ್ಟೆಲ್ನಲ್ಲಿ ಬದುಕಬೇಕಾಗಿತ್ತು. ಅದರಿಂದ ಬಚಾವಾದೆ. ನನ್ನ ಅಪ್ಪ ಅಮ್ಮನಿಗೆ ನಾನು ಬೇಕು ಅಂತ ಇರ್ತಿದ್ರೆ ಅಷ್ಟು ದೂರ ಕಳಿಸ್ತಿದ್ರ? ಈ 60 ವರ್ಷ ವಯಸ್ಸಾದ ಡಾಕ್ಟ್ರಿಗೆ ಪ್ರಶ್ನೆಗಳು. ಈಗ ಅವರು ಕಳಿಸಬೇಕಾದ್ರೆ ಉದ್ದೇಶ ಇತ್ತು ಮಕ್ಕಳು ಚೆನ್ನಾಗಿ ಆಗಬೇಕು ಅಂತ. ಆದರೆ ಮಕ್ಕಳನ್ನು ದೂರ ಮಾಡಿದಾಗ ಆ ಮಕ್ಕಳ ಮನಸ್ಸಿನಲ್ಲಿ ಗೊತ್ತಿಲ್ಲದಂತೆ ಎಲ್ಲಿಯೋ ಒಂದು ಕೂತಿರ್ತದೆ. ಹಾಗಾಗಿ ಮಕ್ಕಳು ಸಹ ಸ್ವಂತಕ್ಕೋಸ್ಕರ ಮಾತ್ರ ಅಲ್ಲದೇ ಇದ್ದರೂ ಸ್ವಂತದ್ದಾಗಿ ಸಮಾಜಕ್ಕೆ ಆ ಮಕ್ಕಳನ್ನು ಪಡಿಬೇಕು. ಮದುವೆ ಆಗುವುದು ಸ್ವಸುಖಕ್ಕೋಸ್ಕರ ಮಾತ್ರ ಅಲ್ಲ. ಸುಖ ಇಲ್ಲ ಅಂತ ಹೇಳೋದಿಲ್ಲ ನಾನು. ವೈವಾಹಿಕ ಜೀವನದಲ್ಲಿ ಯಾವ ಸುಖ ಉಂಟೋ ಆ ಸುಖ ಕೇವಲ ಸ್ವಂತಕ್ಕೋಸ್ಕರ ಮಾತ್ರ ಆಗಿರಬಾರದು. ಅದಕ್ಕೊಂದು ಉದ್ದೇಶ ಇದೆ, ಒಳ್ಳೆಯ ಮಕ್ಕಳನ್ನು ಪಡೀಬೇಕು, ಧರ್ಮದ ಸಂರಕ್ಷಣೆ ಆಗಬೇಕು. ಯಾಕಂದರೆ ಮನುಷ್ಯನ ಭಾರತೀಯ ಜೀವನದಲ್ಲಿ ಎಲ್ಲದಕ್ಕೊಂದು ವ್ಯವಸ್ಥೆ ಇದೆ. ಜೀವನ ಯಾಕೆ? ಜೀವನ ಅಂದರೆ ಏನು? ಯಾರಾದರೂ ಪ್ರಶ್ನೆಗಳಿದ್ರೆ ಉತ್ತರ ಹೇಳಬೇಕಲ್ಲ. ಜೀವನ ಎಂಬ ಶಬ್ದಕ್ಕೆ ನದಿ ಅಂತ ಒಂದು ಅರ್ಥ ಇದೆ. ಆ ನದಿ ಹತ್ರ ನೀವು ಕೇಳಿ, ನಿನ್ನ ಜೀವನದ ಲಕ್ಷ್ಯ ಯಾವುದಮ್ಮ ಅಂತ ಕೇಳಿದರೆ ಆ ನದಿ ಏನು ಉತ್ತರ ಹೇಳ್ತದೆ? ನದಿಯ ಲಕ್ಷ್ಯ ಎಂಥದ್ದು? ಎಲ್ಲಿ ಸೇರಬೇಕು? ಸಮುದ್ರ ಸೇರಬೇಕು. ಹಾಗೆ ನಮ್ಮ ಜೀವನಕ್ಕೂ ಒಂದು ಲಕ್ಷ್ಯ ಉಂಟು. ಆ ಲಕ್ಷ್ಯ ಯಾವುದು? ಇವತ್ತಲ್ಲದಿದ್ದರೆ ನಾಳೆ ನಾನು ಭಗವಂತನೇ ಆಗಬೇಕು, ಭಗವಂತನಿಂದ ಬಂದಿದ್ದೇನೆ, ವಾಪಸ್ ಅಲ್ಲಿಗೆ ಹೋಗಬೇಕು. ಅದಕ್ಕೊಂದು ಒಳ್ಳೆಯ ಶಬ್ದ ನಮ್ಮ ದೇಶದಲ್ಲಿ ಹೇಳಿದ್ದಾರೆ. ಯಾವುದದು? ಮೋಕ್ಷ. ಈ ಜೀವನ ಚಕ್ರದಿಂದ ಬಿಡುಗಡೆ, ಮೋಕ್ಷ. ಹಾಗಾಗಿ ಜೀವನದ ಲಕ್ಷ್ಯ ಮೋಕ್ಷ. ಇದೇ ಜನ್ಮದಲ್ಲಿ ಆಗ್ತದೆ ಅಂತ ಏನು ಗ್ಯಾರಂಟಿ ಇಲ್ಲ. ಯಾಕಂದರೆ ಈ ಜನ್ಮದಲ್ಲಿ ಆಗುವಷ್ಟು ಒಳ್ಳೆಯ ಕೆಲಸ ನಾವು ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇನ್ನು ಕೆಲವು ಜನ್ಮ ಬೇಕಾದೀತು. ಆದರೂ ಅಲ್ಲಿ ಮುಟ್ಟಬೇಕು, ಅದರ ಹೊರತು ಬಿಡುಗಡೆ ಇಲ್ಲ. ಬಹಳ ಸ್ಪಷ್ಟ ಇದೆ. ಅಲ್ಲಿ ಮುಟ್ಟಬೇಕಾದ್ರೆ ಯಾತ್ರೆ ಉಂಟಲ್ಲ. ನದಿ ಹೊರಟ ಜಾಗದಿಂದ ಸಮುದ್ರಕ್ಕೆ ಹೋಗುವಲ್ಲಿವರೆಗೆ ಅದು ಹೋಗಬೇಕಾದ್ರೆ ಅದನ್ನು ನಿಯಂತ್ರಣ ಮಾಡಲಿಕ್ಕೆ 2 ದಡಗಳಿರ್ತದೆ. ಆ ದಡ ಇಲ್ಲದಿದ್ದರೆ ಏನಾಗ್ತದೆ? ಇತ್ತೀಚೆಗಿನ ನಮ್ಮ ಪತ್ರಿಕೆಗಳೆಲ್ಲ ಓದಿದ್ದೇವೆ. ಪ್ರವಾಹ ಜಾಸ್ತಿಯಾಗಿ ಹೊರಗೆ ಹೋಗಿ ಕೆಲವು ಮನೆಗಳು ನಾಶ ಆಯಿತು. ಹಾಗಾಗಿ ದಡ ಮೀರಿದರೆ ಅನಾಹುತ ಆಗ್ತದೆ. ಹಾಗೆ ನಮ್ಮ ಜೀವನದಲ್ಲಿ ಸಹ ಒಂದು ಪ್ರವಾಹ ಇದೆ. ಆ ಪ್ರವಾಹದ ಹೆಸರು ಅರ್ಥಕಾಮಗಳು ಅಂತ. ಹಣ ಮತ್ತು ಸುಖ. ಸುಖ ಅಂದರೆ ನಾವು ಯಾವುದನ್ನು ತಾತ್ಕಾಲಿಕವಾಗಿ ನಮಗೆ ಆನಂದ ತರ್ತೋ ಅದನ್ನು ಸುಖ ಅಂತ ಹೇಳಿದ್ದೇವೆ. ಅದು ಅರ್ಥಕಾಮಗಳು. ಆ ಅರ್ಥಕಾಮಗಳು ಲೆಕ್ಕ ಮೀರಿ ಹೋಗಬಾರದಲ್ಲ. ಅದನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ನಮ್ಮ ದೇಶದಲ್ಲಿ ಧರ್ಮ ಅಂತ ಒಂದು ಶಬ್ದ ಹೇಳಿದರು. ಧರ್ಮ ಅಂದರೆ ರಿಲಿಜನ್ ಅಲ್ಲ. ಇದು ನಮ್ಮ ದುರಂತ. ನಮ್ಮ ಶಬ್ದಗಳಿಗೆ ಇಂಗ್ಲೀಷಿನಲ್ಲಿ ಟ್ರಾನ್ಸ್ಲೇಷನ್ ಇಲ್ಲ. ಅನೇಕ ಶಬ್ದಗಳು. ನಾವು ಧರ್ಮ ಅಂದರೆ ಏನು ಹೇಳಿದ್ದೇವೆ? ಈಗ ಧರ್ಮಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಅಂದರೆ ತಕ್ಷಣ ಯಾವ ಶಬ್ದ? ರಿಲಿಜನ್. ರಿಲಿಜನ್ ಅಂತ ಹೇಳಿದಾಗ ರಾಜಧರ್ಮವನ್ನು ಕನ್ನಡದಲ್ಲಿ ಹೇಳಿ, ಕಿಂಗ್ಸ್ ರಿಲಿಜನ್. ಮನುಷ್ಯ ಧರ್ಮ, ಮ್ಯಾನ್ಸ್ ರಿಲಿಜನ್. ಸ್ತ್ರೀ ಧರ್ಮ, ವುಮನ್ಸ್ ರಿಲಿಜನ್. ಆಗೋದಿಲ್ಲ. ಧರ್ಮ ಎಂಬ ಶಬ್ದಕ್ಕೆ ಟ್ರಾನ್ಸ್ಲೇಷನ್ ಇಲ್ಲ. ಧರ್ಮ ಎಂಬ ಶಬ್ದದ ಅರ್ಥ ಈ ರೀತಿ ಇರಬೇಕು ಅಂತ. ಆ ರೀತಿಯಲ್ಲಿ ಇರಬೇಕು ಅಂತ ಹೇಳೋದಕ್ಕೋಸ್ಕರ ಒಂದು ವ್ಯವಸ್ಥೆ. ಆ ವ್ಯವಸ್ಥೆಗೋಸ್ಕರ 4 ಆಶ್ರಮಗಳು. ಮೊದಲನೆಯದ್ದು ಅಧ್ಯಯನಕ್ಕೋಸ್ಕರ ಬ್ರಹ್ಮಚರ್ಯ. ಎರಡನೆಯದ್ದು ನಾವು ಇವತ್ತು ಸ್ವೀಕಾರ ಮಾಡಿದಂಥ ಈ ಗೃಹಸ್ಥ ಆಶ್ರಮ. ಇದಾದ ನಂತರ ನಮಗೊಂದು ಸಹಜವಾಗಿ ಅಪೇಕ್ಷೆಗೆ ತಕ್ಕಂತೆ ಒಳ್ಳೆಯ ಮಕ್ಕಳು ಬರಬೇಕು. ಆ ಮಕ್ಕಳು ಅವರ ಕಾಲ ಮೇಲೆ ನಿಲ್ಲಬೇಕು. ಅಷ್ಟು ಶಿಕ್ಷಣ ಶಕ್ತಿ ಅವರಿಗೆ ಕೊಡಬೇಕು. ಕೊಟ್ಟ ನಂತರ ನಾನು 1 ಹೆಜ್ಜೆ ಹಿಂದೆ ಬರಬೇಕು. ಮತ್ತು ನನಗೆ ಸಮಾಜದ ಕಲ್ಪನೆ, ನನ್ನ ಮಕ್ಕಳ ಬಗ್ಗೆ ನನಗೆ ನಂಬಿಕೆ ಇರಬೇಕು. ನನ್ನ ಮಕ್ಕಳು ಅವರು ಮಾಡಬೇಕಾದ ಕೆಲಸವನ್ನು ಯೋಗ್ಯ ರೀತಿಯಲ್ಲಿ ಮಾಡಿಯೇ ಮಾಡ್ತಾರೆ. ನಾನು ಮಧ್ಯಪ್ರವೇಶ ಮಾಡಬಾರದು. ಅಗತ್ಯ ಬಿದ್ದರೆ ಸಲಹೆ ಕೊಡಬಹುದು, ಹೊರಗೆ ನಿಲ್ಲಬೇಕು. ಹಾಗೆ ಹೊರಗೆ ನಿಂತು ಮಾಡೋದು ಎಂಥದ್ದು?
ಸಮಾಜದ ಕೆಲಸ ಮಾಡಬೇಕು. ಅದಕ್ಕೋಸ್ಕರ ವಾನಪ್ರಸ್ಥ ಅಂತ. ಒಂದು 50 ವರ್ಷ ಕಳೆದ ನಂತರ, ಅತಿ ಹೆಚ್ಚಂದರೆ 60 ವರ್ಷ ಕಳೆದ ನಂತರ ಸ್ವಂತಕ್ಕೋಸ್ಕರ ಏನು ಮಾಡಲಿಕ್ಕೆ ಹೋಗಬಾರದು. ಏನಾದರೂ ಸಾಧ್ಯ ಇದ್ದದನ್ನು ಸಮಾಜಕ್ಕೋಸ್ಕರ ಕೊಡಬೇಕು. ಇದು ವಾನಪ್ರಸ್ಥ ಆಶ್ರಮ. ಎಲ್ಲ ಮುಗಿದ ನಂತರ ಮತ್ತೆ ನಿಶ್ಚಯ ಮಾಡಬೇಕು, ನಾನು ಬಂದ ಜಾಗಕ್ಕೆ ಹೋಗಬೇಕು. ಹಾಗಾಗಿ ಭಗವಂತನ ಹತ್ರ ಅಷ್ಟು ಹೇಳುವ ತಾಕತ್ತು ಬರಬೇಕು. ನಾನು ಮಾಡಬೇಕಾದ ಎಲ್ಲ ಕೆಲಸ ಚೆನ್ನಾಗಿಯೇ ಮಾಡಿದ್ದೇನೆ, ನನ್ನನ್ನು ಯಾವ ಬಸ್ಸಿಗೆ ನನ್ನದು ರಿಸರ್ವೇಷನ್ ಆಗಿದೆ, ನಾನು ಬರ್ತೇನೆ ಅಲ್ಲಿಗೆ, ಹಾಗೆ ಹೇಳುವ ತಾಕತ್ತು ಬರಬೇಕು. ಅದಕ್ಕೋಸ್ಕರ 4 ಆಶ್ರಮಗಳು. ಈ 4 ಆಶ್ರಮಗಳಲ್ಲಿ ಶ್ರೇಷ್ಠ ಆಶ್ರಮ ಯಾವುದು? ಯಾವ ಆಶ್ರಮ ಅತ್ಯಂತ ಶ್ರೇಷ್ಠ? ಯಾವುದು? ಗೃಹಸ್ಥಾಶ್ರಮ. ಯಾಕಂದರೆ ನಾವು ಮದುವೆ ಆಗಿದ್ದೆ. ಇನ್ಯಾವುದನ್ನು ಶ್ರೇಷ್ಠ ಅಂತ ಹೇಳು? ಗೃಹಸ್ಥಾಶ್ರಮ ಶ್ರೇಷ್ಠ. ಯಾಕಂದ್ರೆ ನಮಗೆ ಮದುವೆ ಆಗಿದೆ ಅಲ್ಲ. ಮದುವೆ ಆದದ್ದಕ್ಕೋಸ್ಕರ ಶ್ರೇಷ್ಠ ಅಲ್ಲ, ನಿಜವಾದ ಅರ್ಥದಲ್ಲಿಯೂ ಗೃಹಸ್ಥಾಶ್ರಮ ಶ್ರೇಷ್ಠ. ಇದನ್ನು ನಾನು ಹೇಳಿದ್ದಲ್ಲ. ಗೃಹಸ್ಥಾಶ್ರಮದಲ್ಲಿ ಒಂದು ಧನ್ಯತೆ ಇದೆ. ಆ ಗೃಹಸ್ಥಾಶ್ರಮದಲ್ಲಿ ಧನ್ಯತೆ ಇದೆ ಅಂತ ಹೇಳಿದಂಥದ್ದು ಆಚಾರ್ಯ ಚಾಣಕ್ಯರು. ಧನ್ಯೋ ಗೃಹಸ್ಥಾಶ್ರಮ. ಗೃಹಸ್ಥಾಶ್ರಮದಲ್ಲಿ ಧನ್ಯತೆ ಇದೆ. ಆದರೆ ಅದು ಹೇಳಿದಾಗ ಆನಂದ ಪಟ್ಟುಕೊಂಡು ತಿರುಗಾಡಲಿಕ್ಕೆ ಸಾಗುವುದಿಲ್ಲ. ಅದರ ಹಿಂದೆ ಕೆಲವು ಪ್ರೀ ಕಂಡೀಷನ್ಸ್ ಹಾಕಿದ್ದಾರೆ. ಧನ್ಯತೆ ಅಂತ ಹೇಳಬೇಕಾದ್ರೆ ಒಂದು 10 ಪಾಯಿಂಟ್ ಪ್ರೋಗ್ರಾಮ್ ಪ್ರೀ ಕಂಡೀಷನ್ಸ್. ಅದರಲ್ಲಿ ಮೊದಲನೆಯ ಶಬ್ದವೇ ಸಾನಂದಂ ಸದನಂ. ನಾನಿರುವ ಮನೆಯಲ್ಲಿ ಯಾವಾಗಲೂ ನಗುತ್ತಾ ಇರಬೇಕು. ಇವತ್ತು ನಮ್ಮ ಮನೆಯಲ್ಲಿ ನಗಲಿಕ್ಕೆ ಬರ್ತದೆ ಯಾರಿಗಾದರೂ? ಆ ಪ್ರಶ್ನೆ ಕೇಳಿದ ಕೂಡಲೇ ನಗಾಡ್ತೇವೆ ಅಂದರೆ ಅರ್ಥ ನಗುವುದಿಲ್ಲ ಅಂತ ಮನೆಯಲ್ಲಿ. ಇವತ್ತು ನಗಾಡಲಿಕ್ಕೆ ಎಲ್ಲಿ ಹೋಗ್ತೇವೆ ನಾವು? ಪಾರ್ಕಿಗೆ, ಲಾಫಿಂಗ್ ಕ್ಲಾಸ್, ಲಾಫಿಂಗ್ ಕ್ಲಬ್. ಅಲ್ಲಿ ಹೋಗಿ ನಗಾಡಿದ ಹಾಗೆ ಮಾಡಿ ಸ್ವಲ್ಪ ಆರ್ಭಟ ಕೊಟ್ಟು ಮತ್ತೆ ಮುಖ ಗಂಟಿಕ್ಕಿಕೊಂಡು ಮನೆಗೆ ಬರ್ತೇವೆ. ಯಾವ ಗ್ರಹಚಾರ ಇದು? ಹಾಗಾಗಬಾರ್ದು ಅಂತಿದ್ದರೆ ಮನೆಯಲ್ಲಿ ನಗುತ್ತಾ ಇರಬೇಕು. ನಗುವುದು ಎಂಬ ಶಬ್ದದ ಅರ್ಥ ಮುಖದಲ್ಲಿ ಆನಂದ ಕಾಣಬೇಕು. ಏನಿಲ್ಲ, ಮಕ್ಕಳಿಗೆ ನೀವು ಸುಮ್ಮನೆ ಒಂದು ಚಿತ್ರ, ಒಂದು ವೃತ್ತ ಹಾಕುವುದು, ವೃತ್ತ ಹಾಕಿ ಮೂಗಿನ ಬಾಪ್ತ ಒಂದು ಸಣ್ಣ ಗೆರೆ ಎಳೆಯುವುದು, ಅದರ ಆಚೆ ಈಚೆ 2 ಕಣ್ಣುಗಳನ್ನು ಗುರುತಿಸುವುದು, ಆಮೇಲೆ ಒಂದು ಗೆರೆಯನ್ನು ಹೀಗೆ ಮಾಡುವುದು. ಹಾಗೆ ಮಾಡಿದ ಕೂಡಲೇ ನೋಡುವಾಗಲೇ ಮುಖ ಸೊಟ್ಟಗಾಗ್ತದೆ. ಏನಿಲ್ಲ, ಆರ್ಟಿಸ್ಟ್ ಬೇಕು ಅಂತಿಲ್ಲ, ಅದಕ್ಕೆ ನಾವೇ ಮಾಡ್ಬೋದು. ಒಂದು ವೃತ್ತ, 2 ಕಣ್ಣು, ಒಂದು ಮೂಗು, ಕೆಳಗೊಂದು ಹೀಗೆ ಗಾ ಬರೆದಿದ್ದರೆ ಒಂದು, ಆಮೇಲೆ ತೆಗೆದ್ರೆ ಆಯಿತು. ಕಣ್ಣೀರು ಹಾಕೋದು ಅಂತ ಅರ್ಥ. ಅದರ ಬದಲು ಅದನ್ನು ಸ್ವಲ್ಪ ಉಲ್ಟಾ ಮಾಡಿ ನಗು ಸಿಗ್ತದೆ ನಿಮಗೆ. ನಗಲಿಕ್ಕೇನು ಕಷ್ಟ ಇಲ್ಲ. ಈ 2 ತುಟಿಗಳ ಇದು ಸ್ವಲ್ಪ ಮೇಲೆ ಹೋದರೆ ನಗು. ಅಷ್ಟು ಮಾಡಲಿಕ್ಕೆ ಕಷ್ಟ ಏನು? ಆದರೂ ಮಾಡೋದಿಲ್ಲ. ಕಲಿಬೇಕಲ್ಲ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ ಹೇಳಿದ್ದಾರೆ. ಆನಂದವಾಗಿರಬೇಕು. ಆನಂದವಾಗಿರಬೇಕು ಅಂತಿದ್ದರೆ ಮದುವೆಯಾದ ನೂತನ ವಧೂವರರು ಜಗಳಾಡಿದರೆ ಅವ್ರು ಹೇಳಿದರು ನಾವು ಜಗಳವೇ ಆಡಲಿಲ್ಲ ಅಂತ. ಸ್ವಲ್ಪ ನನ್ನದು ಅವರ ಹತ್ರ ಪೂರ್ತಿ ಸಹಮತ ಇಲ್ಲ. ಗಂಡ ಹೆಂಡತಿ ಜಗಳಾಡಿದ್ರೆ ಮತ್ತೆ ಯಾರು ಜಗಳಾಡೋದು? ಜಗಳ ಆಡಲೇಬೇಕು. ಜಗಳ ಆಡುತ್ತಾ ಇರಬಾರ್ದು ಅಷ್ಟೇ, ಅದು ಎಚ್ಚರ ಇರಬೇಕು. ಮತ್ತು ಸಣ್ಣ ಪುಟ್ಟ ಜಗಳಗಳಾದರೆ ಗೊತ್ತಿಲ್ಲದಂತೆ ಪ್ರೀತಿಯು ಜಾಸ್ತಿ ಆಗ್ತದೆ. ಹಾಗಾಗಿ ಜಗಳಾಡೋದ್ರಲ್ಲಿ ತಪ್ಪಿಲ್ಲ, ಇದೊಂದು ಎಕ್ಸೆಪ್ಷನ್ ಬಿಡಿ. ಅದು ಎಲ್ಲದಕ್ಕೂ ಒಂದು ಎಕ್ಸೆಪ್ಷನ್ ಇರ್ತಾರೆ. ಹಾಗಾಗಿ ಚಂದ್ರಶೇಖರ್ ದಂಪತಿಗಳು ಆದರೂ ಅವರ ಮೂಲೆಯಲ್ಲಿತ್ತು ಸಿಟ್ಟು ಬಂದಾಗ ಅಂತ. ಸಿಟ್ಟು ಬರಬೇಕಾದ್ರೆ ಜಗಳ ಆಡಲಿಲ್ಲ ಅಂತಲ್ಲ, ಜಗಳಾಡೋ ಅವಕಾಶ ಇತ್ತು ಅಂತ ಅರ್ಥ. ಆದರೆ ಇಂಥದ್ದೆಲ್ಲ ಆದಾಗ ದುಃಖ ಪಡಲಿಕ್ಕಿಲ್ಲ. ಅದರ ಮುಂದಿನ ಭಾಗ ಆದ ನೋವಿಗಿಂತ ಜಾಸ್ತಿಯಾಗಿ ನಮ್ಮಲ್ಲಿ ಆನಂದ ವರ್ಧನೆ ಆಗುತ್ತದೆ. ಹಾಗಾಗಿ ಮೊದಲನ ಗುಣವೇ ನಾವು ಸದಾ ಸರ್ವದಾ ನಗುತ್ತಾ ಇರಬೇಕು. ಸ್ವಲ್ಪ ತಪ್ಪಿದರೆ, ಗಂಡನ ಮುಖದಲ್ಲಿ ನಗು ಇಲ್ಲದಿದ್ದರೆ ಇದು ಯು ಇರಬೇಕಾದ್ದು ವಿ ಆಗಿದೆಯಲ್ಲ ಅಂತ ಕೇಳಿದರೆ ಅವನಿಗೆ ನಗುಬಾರ್ದಿದ್ದೀತ. ಸ್ವಲ್ಪ ಸಿಟ್ಟು ಒಂದು ಮುಖ ಸೊಟ್ಟಗಾದರೆ ಇದು ವಿ ಆಗಬೇಕು, ಯಾವುದು ಯು ಆಗಬೇಕಿತ್ತು ಅದು ವಿ ಆಗಿದೆಯಲ್ಲ ಅಂತ ಹೇಳಿದರೆ ಯಾರಿಗಾರು ಸಿಟ್ಟಿದ್ದದ್ದು ಕರಗಿ ಹೋದೀತು. ಮಾಡಬೇಕಲ್ಲ ಪರಸ್ಪರ. ತಿದ್ದುವವರು ಸರಿಪಡಿಸುವವರು ಯಾರು? ಇಬ್ಬರದ್ದು ಜವಾಬ್ದಾರಿ. ಇನ್ನೊಂದು ಮುಖ ಏನಂದರೆ, ಪತಿ ಪತ್ನಿಯರು ಇಬ್ಬರು ಸೇರಿ ಭಾರತದಲ್ಲಿ ಒಂದು ಯಾವುದೇ ಕೆಲಸ ಮಾಡಬೇಕಾದರೂ ಒಬ್ಬನಿಂದ ಮಾಡಲಿಕ್ಕೆ ಆಗೋದಿಲ್ಲ. ಗೃಹಸ್ಥನಾದವ ಯಾವುದೇ ಕೆಲಸ ಮಾಡಬೇಕಾದ್ರೂ ಪತಿ ಪತ್ನಿಯರು ಇಬ್ಬರು ಇರಬೇಕು. ಪೂಜೆ ಮಾಡಬೇಕಾದರೂ ಪಕ್ಕದಲ್ಲಿ ಪತ್ನಿ ಇರಬೇಕು, ಇಲ್ಲದ್ರೆ ಅವನಿಗೆ ಪೂಜೆ ಮಾಡೋ ಅಧಿಕಾರ ಇಲ್ಲ. ಹಾಗಾಗಿ ಪತಿ ಪತ್ನಿಯರು ಸೇರಿ ಒಂದು, ಆ ಒಂದಿದ್ದವರು ಪರಸ್ಪರರಲ್ಲಿ
ಸಮಸ್ಯೆಗಳು ಬಾರದಂತೆ ನೋಡಿಕೊಳ್ಳುವಂಥದ್ದು ಇಬ್ಬರದ್ದು ಜವಾಬ್ದಾರಿ. ಆಗ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರಶ್ನೆ ಕೇಳಿದರು, ಇತ್ತೀಚೆಗಿನ ದಿವಸಗಳಲ್ಲಿ ಡೈವರ್ಸ್ಗಳು ಜಾಸ್ತಿ ಆಗ್ತದಲ್ಲ ಯಾಕೆ ಅಂತ. ಡೈವರ್ಸ್ಗಳು ಜಾಸ್ತಿ ಆಗೋದು ಒಂದೇ ಕಾರಣಕ್ಕೋಸ್ಕರ. ಒಂದು ಅಹಂಕಾರ, ಈಗೋ, ನಾನು ಹೇಳಿದ್ದೇ ಸರಿ. ಭಾರತದಲ್ಲಿ ನಮಗೆ ಕಲಿಸಿಕೊಟ್ಟದ್ದು ಅಹಂ ಇಲ್ಲವೇ ಇಲ್ಲ. ಆಶ್ಚರ್ಯ ಆಗ್ಬೋದು, ನಮ್ಮ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ವಾಂಗ್ಮಯ ಅಂತ ಹೇಳುವಂಥದ್ದು ನಮ್ಮ ಮಂತ್ರಗಳು. ಆ ಯಾವುದೇ ಮಂತ್ರ ಏಕವಚನದಲ್ಲಿಲ್ಲ, ಎಲ್ಲ ಮಂತ್ರಗಳು ಬಹುವಚನ. ಅಂದರೆ ಅಲ್ಲಿ ನನಗೆ ಸ್ಥಾನವೇ ಇಲ್ಲ. ನಾವು ಎಂಬ ಶಬ್ದಕ್ಕೆ ಬೆಲೆ ಇರೋದು. ಈ ನಾವು ಅಂತ ಮಾಡೋದು ಯಾರು? ಆ ನಾನು ಇದ್ದದ್ದು ನಾವು ಆಗುವುದು ನಮ್ಮ ಮನೆಯಲ್ಲಿ ಕುಟುಂಬ. ಹಾಗಾಗಿ ನಮಗೆ ಕುಟುಂಬ ಜಗತ್ತಿನಲ್ಲಿ, ಜಗತ್ತಿಗೆ ಕುಟುಂಬ ಕಲಿಸಿದ ಪಾಠ ಅಂದರೆ ನಾನಲ್ಲ ನಾವು. ನಾವು ಮನೆಗೆ ಹೋಗೋಣ, ಯಾರಾದರೂ ಕೇಳುವ ನಾನು ಮನೆಗೆ, ನೀವು ನನ್ನ ಮನೆಗೆ ಬರ್ತೀರಾ? ಕೇಳೋದಿಲ್ಲ. ನಮ್ಮ ಮನೆಗೆ ಹೋಗೋಣ ಅಂತ, ನಮ್ಮ ಮನೆಗೆ ಹೋಗೋಣ ಅಂತ. ಯಾಕಂದ್ರೆ ಮನೆ ಅಂತ ಹೇಳಿದ್ರೆ ಏನರ್ಥ? ಬರೇ ನಾನಲ್ಲ ಅಂತ. ಈ ನಾನು ಎಂಬುದನ್ನು ನಾವು ಅಂತ ಪರಿಷ್ಕಾರ ಮಾಡುವಂಥ ಒಂದು ಪ್ರಕ್ರಿಯೆ ಉಂಟಲ್ಲ, ಅದು ನಮ್ಮ ಕುಟುಂಬ. ಅದು ಮರ್ತೋಗಿದೆ ಇವತ್ತು. ಸಣ್ಣ ಪುಟ್ಟ ಗೊಂದಲಗಳಿಗೆ ಡೈವರ್ಸ್ ಅದು ಉತ್ತರ ಅಲ್ಲಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಪರಿಕಲ್ಪನೆ ಸಹ ಇಲ್ಲಲ್ಲ. ಮದುವೆ ಆದ ನಂತರ ಪತಿ ಪತ್ನಿಯರ ಮೇಲೆ ನಡುವೆ ಎಂಥದ್ದೇ ಗೊಂದಲಗಳು ಬರಲಿ, ಆದರೆ ಈ ಡೈವರ್ಸ್ ಎಂಬ ಶಬ್ದವೇ ಕಲ್ಪನೆಯೇ ಬರುವುದಿಲ್ಲ. ಒಂದು ರೋಚಕ ಪ್ರಸಂಗ ಹೇಳ್ತಾರೆ. ನಮ್ಮ ದೇಶದಿಂದ 60 ವರ್ಷ ವೈವಾಹಿಕ ಜೀವನವನ್ನು ಮುಗಿಸಿದ ದಂಪತಿಗಳು ಹೋಗಿದ್ರು. ವೈವಾಹಿಕ ಜೀವನಕ್ಕೆ 60 ವರ್ಷ. ವಿದೇಶಕ್ಕೆ ಹೋಗಿ ಮಾತನಾಡ್ತಾ ಇರಬೇಕಾದ್ರೆ ಒಂದು ಮನೆಯಲ್ಲಿ ಆ ಮನೆಯ ಹೆಣ್ಣು ಮಗಳು, ಅವಳು ಇವರ ಕುತ್ತಿಗೆಯಲ್ಲಿ ಮಂಗಲಸೂತ್ರ ನೋಡಿದ್ಲು. ಕುತೂಹಲದಿಂದ ಕೇಳಿದರು, ವಾಟ್ ಈಸ್ ದಿಸ್ ಅಂತ. ಈ ಹೆಣ್ಣು ಮಗಳು ಉತ್ತರ ಹೇಳಿದರು, ಅದು ಮಂಗಲಸೂತ್ರ ಅಂತ. ಎಂಥದ್ದು ಮಂಗಲಸೂತ್ರ ಅಂದರೆ ವಿವರಿಸಿದ್ಲು. ನಮ್ಮ ದೇಶದಲ್ಲಿ ಒಂದು ಪದ್ಧತಿ ಉಂಟು, ಮದುವೆ ಆಗುವ ದಿವಸ ಗಂಡನಾದವ ನಾವಿಬ್ಬರು ಜೊತೆಗೆ 100 ಕಾಲ ಒಟ್ಟಿಗೆ ಬಾಳಬೇಕು. ಆಗ ಹೇಳಿದಾರಲ್ಲ, ಮಾಂಗಲ್ಯಂ ತಂತು ನಾನೇನ, ಮುಂದಿನ ಶಬ್ದಗಳನ್ನು ಹೇಳಿ, ಋತು ಮತ್ತು ವತ್ಸರಗಳನ್ನು ಹೇಳಿ ಅಂತ. ನಾವು 100 ಕಾಲ ಒಟ್ಟಿಗೆ ಬಾಳಬೇಕು ಅಂತ ಹೇಳುವುದನ್ನು ಹೇಳುತ್ತಾ ಪತಿಯಾದವ ಪತ್ನಿಯ ಕುತ್ತಿಗೆಗೆ ಹಾಕುವಂತಹ ಈ ಹಾರ ಅಂತ ಹೇಳಿ ಗಾಬರಿ ಆಯಿತು. ಗಾಬರಿಯಾಗಿ ಕೇಳಿದರು, ಹಾಗಾದರೆ ಇದು ನಿಮ್ಮದು ಎಷ್ಟನೇ ಮಂಗಲಸೂತ್ರ ಇದು ಅಂತ. ಎಷ್ಟನೇ ಮಂಗಲಸೂತ್ರ ಅಂದರೆ ಮದುವೆಯಾಗಿ 60 ವರ್ಷ ಆಗಿದೆ ಅಂತ ಗೊತ್ತಾಗಿತ್ತು ಅವಳಿಗೆ. ಈ ಮದುವೆಯಾಗಿ 60 ವರ್ಷ ಕಾಲ ಒಂದೇ ಮಂಗಲಸೂತ್ರ ಅಂತ ಅವಳಿಗೆ ಸಂಶಯ. ಅದು ಭಾರತದ ಸಂಶಯವೇ ಬರಲಿಕ್ಕಿಲ್ಲ. ಒಂದು ಸರ್ತಿ ಮಂಗಲಸೂತ್ರ ಕಟ್ಟಿದ ನಂತರ ಮತ್ತೆ ಎಳೆದು ಕಿತ್ತು ಹಾಕಲಿಕ್ಕೆ ಬರುವುದಿಲ್ಲ, ಅದು ಕೈಯೂ ಬರುವುದಿಲ್ಲ, ಕಲ್ಪನೆಯೂ ಬರುವುದಿಲ್ಲ. ಆದರೆ ಇವತ್ತಿನ ನಮ್ಮ ಶಿಕ್ಷಣ ನಮಗೆ ಗೊತ್ತಿಲ್ಲ ಅಂತ ನಮ್ಮ ನಾದಿಕೆಗೆ ತೆಕೊಂಡು ಹೋಗ್ತಾ ಇದೆಯಾ? ತೆಕೊಂಡು ಹೋಗಬಾರ್ದಲ್ಲ. ಇವತ್ತಿನ ಮಕ್ಕಳಿಗೆ ಬೇಗ ಅರ್ಥವಾಗಲಿಕ್ಕಿಲ್ಲ. ಈ ದೇಶದಿಂದ ಒಬ್ಬ ಅಣ್ಣನಿಗೆ ಬೇಕಾದಷ್ಟು ಆಸ್ತಿ ಇತ್ತು. ಅಣ್ಣನ ಹತ್ರ ಹೇಳಿದ, ನನಗೆ ನಿನ್ನ ಆಸ್ತಿ ಎಲ್ಲ ಬೇಡ, ನಾನು ಅಮೇರಿಕಕ್ಕೆ ಹೋಗ್ತಾನೆ. ಹೋದ ಅಮೇರಿಕಕ್ಕೆ. ಒಳ್ಳೆಯ ಸಂಪಾದನೆ ಇತ್ತು. ಅಲ್ಲಿ ಹೋದ ನಂತರ ಅಲ್ಲಿ ಒಬ್ಬಳು ಹೆಣ್ಣು ಮಗಳು ಸಿಕ್ಕಿಲ್ಲ, ಮದುವೆ ಆದ. ಮದುವೆ ಆದ ನಂತರ ಆ ಹೆಣ್ಣು ಮಗಳಿಗೆ ಭಾರತಕ್ಕೆ ಬರಬೇಕು ಅಂತ ಆಸೆ. ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದು ಈ ಅಣ್ಣನ ಮನೆಗೆ ಬಂದಾಗ ಇವನಿಗೇನೋ ಆಸಕ್ತಿ ಇಲ್ಲ, ಆ ಹೆಣ್ಣು ಮಗಳಿಗೆ ಆಸಕ್ತಿ. ತೋಟಕ್ಕೆ ಹೋಗುವ ಅಂತ ಹೇಳಿದ್ನು. ನಾನು ಬರುವುದಿಲ್ಲ, ನೀನು ಅಣ್ಣನೊಟ್ಟಿಗೆ ಹೋಗು ಅಂತ ಗಂಡ ಕಳಿಸಿದ. ಅಣ್ಣ ಕರ್ಕೊಂಡು ತೋಟಕ್ಕೆ ಹೋದರೆ ಅಲ್ಲಿ ಒಂದು ಹಾಗಲಕಾಯಿ ಬಳ್ಳಿ ಇತ್ತು. ಆ ಹಾಗಲಕಾಯಿ ಬಳ್ಳಿಯಲ್ಲಿ ಒಂದು ಹಾಗಲಕಾಯಿಯೂ ಇತ್ತು. ಅವಳಿಗೆ ಉತ್ಸಾಹ, ವಾಟ್ ಈಸ್ ದಿಸ್ ಅಂತ ಕೇಳಿದ್ಲು. ಅವರು ಅದನ್ನು ಒಂದು ತುಂಡು ತೆಗೆದು ಬಾಯಿಗೆ ಹಾಕು ಅಂತ ಹೇಳಿದರು. ಬಾಯಿಗೆ ಹಾಕಿದ್ಲು. ಬಾಯಿಗೆ ಹಾಕಿದ ನಂತರ ಏನು ಮಾಡಿರ್ಬೋದು ನಿಮ್ಗೆ ಗೊತ್ತಲ್ಲ, ತಕ್ಷಣ ಉಗುಳಿದ್ಲು. ಆಗ ಇವ್ರು ಹೇಳಿದರು, ನೋಡಮ್ಮ, ಉಗುಳಿದೆಯಲ್ಲ ನೀನು, ಇದರದ್ದೇನಾದರೂ ಗೊಜ್ಜು ಮಾಡಿದರೆ, ನಿನ್ನ ಅಕ್ಕ ಗೊಜ್ಜು ಮಾಡಿದರೆ ನೀನು ಇಷ್ಟು ಅನ್ನ ಊಟ ಮಾಡಲಿಕ್ಕುಂಟು ಅಂತ. ಅವಳಿಗೆ ಅದೆಲ್ಲ ಎಲ್ಲಿ ಅರ್ಥ ಆಗ್ತದೆ. ಮನೆಗೆ ಬಂದರು. ಮನೆಗೆ ಬಂದರೆ ಆ ದಿವಸ ಹಾಗಲಕಾಯಿ ಗೊಜ್ಜು, ಅದನ್ನು ಹಾಕ್ಕೊಂಡು ಊಟ ಮಾಡಿದ್ಲು. ಇವರು ಹೇಳಿದ ಹಾಗೆ ಊಟದಲ್ಲಿ ಹಾಗಲಕಾಯಿ ಗೊಜ್ಜು ಹಾಕಿ ಊಟ ಮಾಡಿದ್ಲು ಅವಳು. ಆದರೆ ಅವಳಿಗೊಂದು ಸಂಶಯ, ಈ ಭಾವನ ಹತ್ರ ಅಕ್ಕ ಹೇಳಿದ್ದಾಳ ಅಂತ. ಊಟ ಆದ ಕೂಡಲೇ ಓಡಿದ್ಲು ಅಕ್ಕನ ಹತ್ರ. ಅಕ್ಕ ಭಾವ ಏನಾದರೂ ಇತ್ತು ಹಾಗಲಕಾಯಿ ಗೊಜ್ಜು ಮಾಡಲಿಕ್ಕೆ ಹೇಳಿದೆ. ಇಲ್ಲ. ಆಗ ಅವಳಿಗೆ ಗೊತ್ತಾಯಿತು ನನಗೆ. ಎಂಥದ್ದು? ನೀನು ಹಾಗಲಕಾಯಿ ನೋಡಿ ಎಂಥದ್ದು ಅಂತ ಕೇಳಿದ್ದಿ, ನಿನ್ನ ಭಾವ ಒಂದು ತುಂಡು ತೆಗೆದು ನಿನಗೆ ಕೊಟ್ಟರು, ನೀನು ಅದನ್ನು ಬಾಯಿ ಹಾಕಿದಿ, ಅದನ್ನು ಉಗುಳಿದಿ. ಆಗ ನಿನ್ನ ಭಾವ ಏನು ಹೇಳಿದರು, ನಿನ್ನ ಅಕ್ಕ ಇಷ್ಟು ಗೊಜ್ಜು ಮಾಡಿದೆ.
ನಿಮಗೆ ಗೊತ್ತಾಯಿತು? ಇವಳಿಗೆ ಗಾಬರಿ, ನಿಮಗೆ ಅಯ್ಯ 25 ವರ್ಷ ಆಯಿತು ಮದುವೆ ಆಗಿ, ಅವ್ರು ಏನು ಯೋಚನೆ ಮಾಡ್ತಾರೆ ಅಂತ ಇನ್ನೂ ಗೊತ್ತಾಗೋದಿಲ್ವ ಅಂತ. ಮದುವೆ ಆದ ದಂಪತಿಗಳಿಗೆ 25 ವರ್ಷ ಆದರೆ ಗಂಡ ಏನು ಯೋಚನೆ ಮಾಡ್ತಾನೆ ಅಂತ ಹೆಂಡತಿಗೆ ತನ್ನಷ್ಟೇ ಗೊತ್ತಾಗ್ತದೆ. ಇವ ಹೇಳಿಗೊಜ್ಜು ಮಾಡಿದ್ದಲ್ಲ, ಆದರೆ ಅವಳಿಗೆ ಅನ್ನಿಸಿತಲ್ಲ. ಈ ನಮ್ಮ ಇವತ್ತಿನ ಭಾಷೆಯಲ್ಲಿ ಟೆಲಿಪೆತಿ ಅಂತ ಹೇಳ್ತಾರೆ. ಈ ಟೆಲಿಪೆತಿ ಸೆನ್ಸೇಷನ್, ಅದರ ಹಿಂದೆ ಆ ಒಂದು ಬಂಧುತ್ವದ ಭಾಗ. ಅಂತಹ ವೈವಾಹಿಕ ಜೀವನ ನೋಡಿದಂಥ ದಂಪತಿಗಳಿರುವ ಈ ದೇಶ ಡೈವರ್ಸಿಗೆ ಹೋಗ್ತದಂದರೆ ಸರಿ ಮಾಡಬೇಕಲ್ಲ, ಹೋಗಬಾರ್ದಲ್ವ? ಡೈವರ್ಸಿಗೆ ಹೋಗದೇ ಇರಬೇಕಾದ್ರೆ ಒಂದೇ ಒಂದು ಮಾಧ್ಯಮ, ಅದು ಯಾವುದು ಅಂತ ಹೇಳಿದರೆ ಮಗು. ಒಂದು ಸರ್ತಿ ಮಗು ಆಯಿತು ಅಂತಾದರೆ ಮತ್ತೆ ಗಂಡ ಹೆಂಡತಿ ಡೈವರ್ಸ್ನ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಆ ಮಗು ಅಪ್ಪನನ್ನು ಪ್ರೀತಿಸ್ತದೆ, ಅಮ್ಮನನ್ನು ಪ್ರೀತಿಸ್ತದೆ. ಆ ಮಗುವನ್ನು ಅಪ್ಪನೂ ಪ್ರೀತಿಸ್ತಾನೆ, ಅಮ್ಮನೂ ಪ್ರೀತಿಸ್ತಾನೆ. ಹಾಗಾಗಿ ದಂಪತಿಗಳ ಆ ಬಂಧುತ್ವಕ್ಕೆ ಒಂದು ಬಿಗಿಯಾದ ಗಂಟು ಹಾಕುವಂಥ ಕೆಲಸ ಮಕ್ಕಳು ಮಾಡ್ತಾರೆ. ಹಾಗಾಗಿ ಆಚಾರ್ಯ ಚಾಣಕ್ಯರು ಎರಡನೇದ್ದು ಹೇಳಿದ್ದು ಸುತಾಶ್ಚ ಸುಧಿಯ, ಒಳ್ಳೆಯ ಬುದ್ಧಿವಂತ ಮಕ್ಕಳು. ಬುದ್ಧಿವಂತ ಮಕ್ಕಳಂದರೆ ನಾವು ಇವತ್ತು ಬುದ್ಧಿವಂತ ಮಕ್ಕಳು ಅಂತ ಯಾರನ್ನು ಹೇಳೋದು? ಯಾರು 99.9% ತಗೊಂಡಿದ್ದೆ ನಾವು ಬುದ್ಧಿವಂತ. ಆದರೆ ನಮ್ಮ ದೇಶದಲ್ಲಿ ಯಾರನ್ನು ಬುದ್ಧಿವಂತ ಅಂತ ಹೇಳಿದ್ದು? ತಾಯಿ ಹೊರಲಿಕ್ಕೆ ಕಷ್ಟ ಆಗುವಂಥ ಒಂದು ಕಟ್ಟನ್ನು ತನ್ನ ಭುಜದ ಮೇಲಿಟ್ಟು ನಡ್ಕೊಂಡು ಹೋಗ್ತಾ ಇದ್ಲು. ಮಗ ಅದನ್ನು ನೋಡಿದ ಮೆಡಿಕಲ್ ಸ್ಟೂಡೆಂಟು, ಅವ ಓಡಿ ಬಂದು ಅಮ್ಮನ ಕೈಯಿಂದ ಆ ಗಂಟನ್ನು ತೆಗೆದು ತಾನು ನಡ್ಕೊಂಡು ಹೋದಲ್ಲ. ಹಾಗೆ ಹೋದಾಗ ಆ ತಾಯಿ ಹೇಳ್ತಾಳೆ, ಅವ ನನ್ನ ಮಗ ಅಂತ. ಯಾವ ಮಗನಿಗೆ ತಾಯಿಯ ಕಷ್ಟವನ್ನು ಹಂಚಬೇಕು ಅಂತ ಅನ್ನಿಸ್ತದೋ ಅವ ನಿಜವಾದ ಮಗ. ಬುದ್ಧಿವಂತ ಮಗ ಅಂದರೆ ಅವ 99.9% ಅಲ್ಲ. ನಾವು ಇವತ್ತು ತಪ್ಪು ತಿಳ್ಕೊಂಡು ಬಿಟ್ಟಿದ್ದೇವೆ. ಯಾರಿಗೆ ಮಾರ್ಕ್ ಹೆಚ್ಚು ಸಿಗ್ತದೋ ಅವರು ಬುದ್ಧಿವಂತರು ಅಂತ. ಬುದ್ಧಿವಂತರು ಅವರಲ್ಲ. ಯಾರು ಬುದ್ಧಿವಂತರು? ಯಾರಂದರೆ ಅಪ್ಪ ಅಮ್ಮನನ್ನು ಹೇಳಿದಾರಲ್ಲ, ಅಪ್ಪ ಅಮ್ಮನನ್ನು ದೇವರು ಅಂತ ತಿಳ್ಕೊಳ್ಳೋರು, ಅವರು ಬುದ್ಧಿವಂತರು. ಮತ್ತು ಅಲ್ಲಿ ಹೇಳಬೇಕಾದರೆ ಸುತಾಶ್ಚ ಸುಧಿಯ ಅಂತ ಹೇಳಿಬಿಟ್ಟಿದ್ದಾರೆ. ಸುತಾಹ ಎಂಬ ಶಬ್ದವು ಒಂದು ವಿಚಿತ್ರ ಶಬ್ದ. ಭಾರತದ ಎಲ್ಲವೂ ವಿಚಿತ್ರವೇ, ಆದರೆ ಎಲ್ಲ ವೈಚಿತ್ರ್ಯದ ಹಿಂದೆ ಅದ್ಭುತವಾದಂಥ ಒಂದು ಶಕ್ತಿ ಇದೆ. ಜಗತ್ತಿನ ಎಲ್ಲ ಭಾಷೆಗಳಲ್ಲಿಯೂ ಒಂದಿದ್ದರೆ ಏಕವಚನ, ಎರಡಿದ್ದರೆ ಬಹುವಚನ. ಭಾರತದಲ್ಲಿ ಸಂಸ್ಕೃತ ಮಾತ್ರ ಅದಕ್ಕೆ ಅಪವಾದ. ಒಂದಿದ್ದರೆ ಏಕವಚನ, ಎರಡಿದ್ದರೆ ದ್ವಿವಚನ, 3 ಅಥವಾ 3ಕ್ಕಿಂತ ಹೆಚ್ಚಿದ್ದರೆ ಬಹುವಚನ. ಸುತಾಹ ಎಂಬ ಶಬ್ದ ಬಹುವಚನ. ಸುತಃ ಒಬ್ಬ ಮಗು, ಸುತವೂ ಇಬ್ಬರು ಮಕ್ಕಳು, ಸುತಾಹ 3 ಅಥವಾ 3ಕ್ಕಿಂತ ಹೆಚ್ಚು. ಹಾಗಾಗಿ ಧನ್ಯೋ ಗೃಹಸ್ಥಾಶ್ರಮ ಅಂತ ಹೇಳಿದ್ರೆ ನಮಗೆ ಸಿಕ್ಕಬೇಕಾದ್ರೆ ನಮಗೆ ಕನಿಷ್ಠ ಮಕ್ಕಳು ಎಷ್ಟಾಗಬೇಕು? ನಮಗೆ ಒಪ್ಪಿಗೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಆದರೆ ಆಚಾರ್ಯ ಚಾಣಕ್ಯ ಹೇಳಿದ್ದು ಸತ್ಯ ಆಗಬೇಕಾದ್ರೆ ನಮಗೆ ಮಕ್ಕಳು ಕನಿಷ್ಠ ಎಷ್ಟಾಗಬೇಕು? 3 ಆದರೂ ಆಗಬೇಕು. ಇಲ್ಲದಿದ್ದರೆ 10 ಮಾರ್ಕ್ ಹೋಯ್ತು ಅಷ್ಟೇ, ಈಗಲೇ ಕಳ್ಕೊಳ್ಬೋದು. ಯಾರು ಬೇಡ ಅಂತ ನಿಶ್ಚಯ ಮಾಡಿದ್ದಾರೆ ಅವರಿಗೆ 10 ಮಾರ್ಕ್ ಈಗಲೇ ಹೋಯಿತು. ನಗು ಬೇಡ ಅಂತ ನಿಶ್ಚಯ ಮಾಡಿದರೆ ಮತ್ತೆ 10 ಮಾರ್ಕ್ ಹೋಯಿತು. ಕಳ್ಕೊಂಡು ಹೋಗೋದು, ಕೊನೆಗುಳಿದು 0 ಮಾತ್ರ. ಹಾಗಾಗಬಾರ್ದಲ್ಲ. ಕಾಂತ ಮನೋಹಾರಿಣಿ, ಮನಸ್ಸನ್ನು ಸೆರೆ ಹಿಡಿಯುವಂಥ ಪತ್ನಿ. ಆಗ ಹೇಳಿದ ಆಗಿರುವಂಥದ್ದು. ಅಯ್ಯೋ 25 ವರ್ಷ ಆಯಿತು, ಅವ್ರು ಏನು ಯೋಚನೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದು. ಹಾಗಾದರೆ ಹೆಣ್ಣು ಮಕ್ಕಳಿಗೆ ಮಾತ್ರವಲ್ಲ, ಗಂಡಸರಿಗೂ ಹೇಳಿದ್ದಾರೆ. ಸ್ವಯೋಷಿತಿ ರತಿ, ತನ್ನ ಪತ್ನಿಯಲ್ಲಿ ಮಾತ್ರ ಸ್ತ್ರೀ ಪುರುಷ ಸಮಾಗಮಕ್ಕೆ ಅವಕಾಶ. ಬೇರೆ ಎಲ್ಲ ತಾಯಂದಿರು, ಬೇರೆಲ್ಲ ಹೆಣ್ಣು ಮಕ್ಕಳು ಮಾತೃವತ್ತು. ತಾಯಿ ಹೆಣ್ಣು ಮಗುವನ್ನು ನೋಡಿದಾಗ, ಹೆಣ್ಣು ಮಗುವಿನ ಚಿತ್ರ ಕಣ್ಣ ಮುಂದೆ ಬಂದಾಗ ಅವನಿಗೆ ಕಾಣಬೇಕಾದ್ದು ತನ್ನ ತಾಯಿ. ಅಪವಾದ ತನ್ನ ಪತ್ನಿ. ಅದಕ್ಕೂ ಅಪವಾದ ಇದ್ದಾರೆ. ರಾಮಕೃಷ್ಣ ಪರಮಹಂಸರು ತಮ್ಮ ಪತ್ನಿಯನ್ನು ಸಹ ತಾಯಿ ಅಂತ ತಿಳ್ಕೊಂಡ್ರು. ಹಾಗಾಗಿ ಪತ್ನಿಯ ಜೊತೆ ಸ್ತ್ರೀ ಪುರುಷ ಸಮಾಗಮ ಆಗಲಿಲ್ಲ. ಅದು ರಾಮಕೃಷ್ಣ ಪರಮಹಂಸರು. ಅಷ್ಟು ಎತ್ತರಕ್ಕೆ ನಾವು ಹೋಗಲಿಲ್ಲ. ಆದರೆ ಬೇರೊಂದು ಹೆಣ್ಣು ಮಗಳು ನನ್ನ ತಾಯಿ ಅಂತ ತಿಳ್ಕೊಳ್ಳೋದು ಕಷ್ಟವ. ಇದು ಭಾರತದ ಸಂಸ್ಕೃತಿ, ಮಾತೃತ್ವ. ಹಾಗಾಗಿ ಒಬ್ಬಳು ಹೆಣ್ಣು ಮಗಳ ಜೀವನದ ಧನ್ಯತೆ ಯಾವಾಗ ಅಂತ ಹೇಳಿದಾಗ, ಆಕೆಯ ಮಾತೃತ್ವ ಪಡೆದಾಗ. ಬೇರೆ ದೇಶದಲ್ಲಿ ಇದು ಅರ್ಥ ಆಗಲಿಕ್ಕಿಲ್ಲ. ವಿವೇಕಾನಂದರು ಅಮೆರಿಕದಲ್ಲಿ ಭಾಷಣಕ್ಕೆ ಹೋಗಿದ್ದರು, ನಾವೆಲ್ಲ ಕೇಳಿದ್ದೇವೆ. ಒಬ್ಬಳು ಹೆಣ್ಣು ಮಗಳಿಗೆ, ಬಹಳ ಚಂದದ ಹೆಣ್ಣು ಮಗಳು ಅವಳು, ಅವಳಿಗೆ ಮನಸ್ಸಲ್ಲಿ ಚಿಂತನೆ ಶುರುವಾಯಿತು. ನಾನು ಇಷ್ಟು ಚೆಂದ ಇದ್ದೇನೆ, ವಿವೇಕಾನಂದರು ಅಷ್ಟು ಬುದ್ಧಿವಂತರಿದ್ದಾರೆ, ನಮಗೆ ಮದುವೆ ಆದರೆ
ಮದುವೆ ಆದಾಗ ಮಕ್ಕಳು ಆಗ್ತದೆ ಸಹಜವಾಗಿ. ಆ ಮಗು ಹೇಗಿರ್ಬೋದು? ನನ್ನಷ್ಟು ಚಂದ ಅವರಷ್ಟು ಬುದ್ಧಿವಂತ ಮಗು ಆದರೆ. ಮತ್ತು ಅಮೇರಿಕದ ಹೆಣ್ಣು ಮಕ್ಕಳಲ್ಲ ಭಾಳ ಧೈರ್ಯದಿಂದ ಮುಂದೆ ಹೋದರು. ವಿವೇಕಾನಂದರ ಹತ್ರ ಕೇಳಿದ್ರಂತೆ, ನಮ್ಮಿಬ್ಬರ ಮದುವೆ ಆಗಬೇಕು ಅಂತ ಡೈರೆಕ್ಟ್, ಮತ್ತೇನು ಮುಲಾಜಿ ಏನಿಲ್ಲ, ನಾವಿಬ್ಬರ ಮದುವೆ ಆಗಬೇಕು ಅಂತ. ವಿವೇಕಾನಂದ ಶಾಂತವಾಗಿ ಹೇಳಿದ್ರು, ಯಾಕೆ ಅಂತ. ಅವಳು ಹೇಳಿದ್ದು, ಮದುವೆ ಆದರೆ ನಮಗೊಂದು ಮಕ್ಕಳಾದಾಗ ನಿಮ್ಮಷ್ಟು ಬುದ್ಧಿವಂತ ಮಕ್ಕಳಾಗ್ತಾರಲ್ಲ, ನಿಮ್ಮಂಥ ಬುದ್ಧಿವಂತ ಮಕ್ಕಳು ಈ ಜಗತ್ತಿಗೆ ಬೇಕು, ಅದಕ್ಕೋಸ್ಕರ ಅಂತ. ಅದಕ್ಕೆ ವಿವೇಕಾನಂದರು ನಗದಕ್ತಾ ಹೇಳಿದ್ರಂತೆ, ಮೊದಲನದ್ದಂತೂ ಆಗುವುದಿಲ್ಲ, ಯಾವುದು? ಮದುವೆ. ಯಾಕಂದರೆ ಭಾರತದಲ್ಲಿ ಸಾಧುಗಳು ಸಂತರು ವಿವಾಹ ಆಗುವುದಿಲ್ಲ. ಅಷ್ಟು ಹೇಳಿದ್ರೆ ಅವಳಿಗೆ ಗಾಬರಿ ಆಯಿತು. ಮೊದಲನೇದು ಆಗುವುದಿಲ್ಲ ಅಂದರೆ ಎರಡನೇದು ಆಗುತ್ತದೆ ಅಂತ ಅರ್ಥ ಅಲ್ಲ. ಮದುವೆ ಆಗದೆ ಮಕ್ಕಳಾಗುವುದಾ? ಅವಳು ಕಣ್ಣು ಹೀಗೆ ನೆಟ್ಟಗೆ ನೋಡುವಾಗ ವಿವೇಕಾನಂದರು ಬಗ್ಗಿ ಅವಳ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೇಳಿದಂತೆ, ನೀನು ನನ್ನ ತಾಯಿ ಅಂತ ನಾನು ನಿನ್ನನ್ನು ತಿಳ್ಕೊಂಡ್ರೆ ನಾನು ಮಗು ಅದೆಲ್ಲ ನಿನಗೆ ಬೇಕಾದ ಮಗು ಸಿಕ್ಕಿದ ಹಾಗಾಯ್ತಲ್ಲ. ಭಾರತದ ಮಕ್ಕಳು ಮಾತ್ರ ಇದನ್ನು ಹೇಳ್ಬೋದು, ಜಗತ್ತಿನಲ್ಲಿ ಬೇರೆ ಅರ್ಥ ಆಗಲಿಕ್ಕಿಲ್ಲ. ಅಂಥ ದೇಶ ಇದು. ಸ್ವಯೋಷಿತಿರತಿ ಸನ್ಮಿತ್ರಂ ಸುಧನಂ. ಸಂಪತ್ತು ಅಂದರೆ ಯಾರು? ನಿಜವಾದ ಸ್ನೇಹಿತರು ಎಷ್ಟಿದ್ದಾರೆ ಅದೇ ನಮ್ಮ ಸಂಪತ್ತು. ನಾವು ಇವತ್ತು ಫೇಸ್ಬುಕ್ಕಿನಲ್ಲಿ ಹಾಕಿ ಫಾಲೋವರ್ಸ್, ಅದು ಸಂಪತ್ತಲ್ಲ, ಅದು ಸುಮ್ಮಗೆ ಲೆಕ್ಕ ಮಾತ್ರ. ನಿಜವಾದ ಸಂಪತ್ತಂದರೆ ಯಾವುದು? ಸಂಪತ್ತಂದರೆ ಕಷ್ಟ ಕಾಲ ಬಂದಾಗ ಅಪೇಕ್ಷೆ ಪಡದೇ ಇದ್ದರೂ ಹೋಗಿ ಸಹಕಾರ ಯಾರು ಕೊಡ್ತಾರೆ ಅವ ಮಿತ್ರ. ಅಂಥ ಮಿತ್ರರು ನಮಗೆ ಎಷ್ಟು ಜನ ಇದ್ದಾರೆ? ಹುಡುಕಲಿಕ್ಕೇನು ಕಷ್ಟ ಇಲ್ಲ. ಮಧ್ಯರಾತ್ರಿ ಯಾರಿಗಾದ್ರು ಫೋನ್ ಮಾಡಿ, ನೀವು ಯಾರನ್ನು ಫ್ರೆಂಡ್ ಅಂತ ತಿಳ್ಕೊಂಡಿದ್ರೆ ಅವರು ಫೋನ್ ಮಾಡಿ. 10 ಜನರಿಗೆ ಫೋನ್ ಮಾಡಿದರೆ 9 ಜನ ಫೋನ್ ಎತ್ತುವುದಿಲ್ಲ. ಹೇಳ್ಬೋದಲ್ಲ, ನನಗೆ ಗೊತ್ತೇ ಆಗಲಿಲ್ಲ ನಿಮ್ಮ ಫೋನ್ ಬಂದದ್ದು. ಎಷ್ಟು ಗಂಟೆ ಫೋನ್ ಮಾಡಿದ್ದು? ಅದೇನು 12 ಗಂಟೆ. 12 ಫೋನ್ ಮಾಡಿದರೆ ಗೊತ್ತೇ ಆಗಲಿಲ್ಲ. ಅವನಿಗೆ ಗೊತ್ತಾದರೂ ಗೊತ್ತಾಗೋದಿಲ್ಲ ಅವನಿಗೆ. ಇನ್ನೊಬ್ಬ ಫೋನ್ ತೆಕ್ಕೊಂಡಾಗ ಅವ ಕಷ್ಟ ಹೇಳಿದ್ರೆ ಗಂಟೆ 12 ಮಾರೆ, ನಾಳೆ ಬೆಳಗ್ಗೆ ಬರ್ತಾನೆ, ಫೋನ್ ಇಡ್ತಾನೆ. ಆದರೆ ಫೋನ್ ಬಂದಾಗ ಯಾರಾದರೂ ಅದನ್ನು ಎತ್ತಿ ಇವನ ಕಷ್ಟವನ್ನು ಹೇಳಲಿಕ್ಕೆ ಶುರು ಮಾಡಿದರೆ, ಫೋನ್ ಇಡು ನಾನು ಬರ್ತೇನೆ ಅಂತ ಹೇಳಿ ಅವನ ಕಷ್ಟ ಏನು ಅಂತ ಕೇಳದೆ ಆ ಮನೆಗೆ ಯಾರು ಹೋಗ್ತಾನೆ ಅವ ನಿಜವಾದ ಮಿತ್ರ. ಅಂಥ ಮಿತ್ರರು ನಮಗೆ ಎಷ್ಟು ಜನ ಇರ್ಬೋದು? ಅದು ನಮ್ಮ ಸಂಪತ್ತು. ಸನ್ಮಿತ್ರಂ ಸುಧನಂ. ಆಜ್ಞಾಪರ ಸೇವಕಾಹ. ನಮ್ಮ ಮನೆಯಲ್ಲಿರುವಂಥ ಆಳು ಕಾಳುಗಳು ನಾನು ಹೇಳಿದ ಕೆಲಸವನ್ನು ಹೇಳುವುದಕ್ಕಿಂತ ಮುಂಚೆ ಅರ್ಥ ಮಾಡಿಕೊಂಡು ಮಾಡ್ತಾರೆ. ಅಂತಹ ಸೇವಕರು, ಅಂಥವರು ಸೇವಕರಾಗಬೇಕು ಅಂತಿದ್ದರೆ ಅವರು ನಮ್ಮ ಮನೆಯ ಸದಸ್ಯರ ಹಾಗೇ ಇರಬೇಕು. ಆದರೆ ನಮ್ಮ ಸ್ಥಿತಿ ಏನಾಗಿದೆ? ನಮ್ಮೊಬ್ಬರು ಪ್ರಚಾರಕರೊಂದು ಮನೆಗೆ ಹೋದಾಗ 60 ವರ್ಷ ವಯಸ್ಸಿನ ಒಬ್ಬಳು ಹೆಣ್ಣು ಮಗಳನ್ನು 6-7 ವರ್ಷದ ಒಬ್ಬಳು ಸಣ್ಣ ಬಾಲಕಿ, ರೇ ಸುಶೀಲ ಬಾಯಿಲಿ. ಪ್ರಚಾರಕರು ಇದನ್ನು ಕೇಳಿದರು, ಗಾಬರಿ ಆಯ್ತು ಅವರಿಗೆ, ಮಾತನಾಡಲಿಲ್ಲ. ಆಮೇಲೆ ಆ ಮಗುವಿನ ಅಪ್ಪನನ್ನು ಕರೆದು ಕೇಳಿದರು, ನೋಡಿ 60 ವರ್ಷ ವಯಸ್ಸಿನ ಹೆಣ್ಣು ಮಗಳು ನಿಮ್ಮ ಮಗಳನ್ನು ರೇ ಎಂಥದಿದು? ಮಗಳಿಗೆ ಹೇಳಬೇಕು, ಸುಶೀಲಕ್ಕ ಅಂತ ಕರೀರಿ, ಸುಶೀಲಮ್ಮ ಅಂತ ಕರೀರಿ, ಏನಾದರೂ ಕರೀರಿ, ರೇ ಏಕವಚನ ಕೂಡ್ದು, ವಯಸ್ಸಾಗಿದೆ. ಆ ಕಾರ್ಯಕರ್ತರು ಪ್ರಾಮಾಣಿಕರಾದ್ದರಿಂದ ಮಗುವಿಗೆ ಹೇಳಿಕೊಟ್ಟರು, ಹಾಗೆ ಕರಿಬೇಡ ಅಂತ, ಅಮ್ಮ ಅಂತ ಕರಿ, ಅಕ್ಕ ಅಂತ ಕರಿ, ಅವಳು ಸುಶೀಲಕ್ಕ ಅಂತ ಕರೀಲಿಕ್ಕೆ ಶುರು ಮಾಡಿದರು. ಕರೆಯುವಾಗಲೇ ಆ ಸುಶೀಲಕ್ಕ ಅಂತ ಹೇಳುವಾಗ ಒಂದು ಪ್ರೀತಿ, ರೇ ಸುಶೀಲ, ಅಹಂಕಾರ, ಭಾವನೆಗಳು ಬೇರೆ ಬೇರೆ. 4 ತಿಂಗಳು ಕಳೆದು ಇವರು ಮನೆಗೆ ಹೋಗುವಾಗ ಆ ಹೆಣ್ಣು ಮಗಳು ಸುಶೀಲಕ್ಕ ಬನ್ನಿ ಇಲ್ಲಿ ಅಂತ ಹೇಳಿದ್ದು ಕೇಳಿತು ಅವರಿಗೆ. ತನ್ನ ಮನೆಯ ಕೆಲಸಗಾರರನ್ನು ಸಹ ತನ್ನ ಮನೆಯ ಸದಸ್ಯ ಅಂತ ತಿಳ್ಕೊಂಡಾಗ ಈ ಕೆಲಸ ಆಗ್ತದೆ. ಆತಿಥ್ಯಂ ಮುಂದಿನದ್ದು. ನಮ್ಮ ಮನೆಗೆ ಅತಿಥಿಗಳು ಬಂದಾಗ ಸಂತೋಷ ಆಗ್ತದೋ ದುಃಖ ಆಗ್ತದ? ತಕ್ಷಣ ಸೈದ್ಧಾಂತಿಕ ಉತ್ತರ ಎಲ್ಲರೂ ಹೇಳ್ತಾರೆ. ಏನು ಅಂತ ಉತ್ತರ ಕೊಡ್ತಾರೆ? ಅತಿಥಿಗಳು ಮನೆಗೆ ಬಂದಾಗ ಸಂತೋಷ ಆಗುತ್ತದೆ, ಪ್ರಾಮಾಣಿಕವಾಗಿ ಹೇಳ್ತಾರೆ. ಪ್ರಶ್ನೆಯನ್ನು ಸ್ವಲ್ಪ ತಿರುಗಿಸಿ ಕೇಳಿದಾಗ, ನಿಮ್ಮ ಮನೆಗೆ ನೀವು ಸೀರಿಯಲ್ ನೋಡ್ತಾ ಇದ್ದೀರಿ ಬಹಳ, ಆ ಸೀರಿಯಲ್ ನೋಡ್ತಾ ಇರೋ ಒಂದು ಕ್ಲೈಮ್ಯಾಕ್ಸ್ ಬಂದಿದೆ, ಅಷ್ಟಾಗೊತ್ತಿಗೆ ಯಾರಾದರೂ ಬರ್ತಾರೆ, ಬಂದಾಗ ನಿಮಗೆ ಸಂತೋಷ ಆಗುತ್ತದೋ ದುಃಖ ಆಗುತ್ತೋ ಅಂತ ಕೇಳಿದರೆ ಏನು ಉತ್ತರ? ನಮ್ಮ ಮುಖವೇ ಉತ್ತರ ಹೇಳ್ತದೆ, ನಮಗೆ ಅತಿಥಿಗಳು ಬೇಡ ಅಂತ. ಆತಿಥ್ಯ ಅಂದರೆ ಅದಲ್ಲ. ನಮ್ಮ ದೇಶದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಬಂದವ ಭಗವಂತನಿಗೆ ಸಮಾನ, ಅದನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಟಿ ವಿ ನೋಡ್ತಾ ಇದ್ದರೂ ಟಿ ವಿ ಸ್ವಿಚ್ ಆಫ್ ಆಗಬೇಕು, ನಗುಮುಖದಿಂದ ಬನ್ನಿ ಅಂತ ಕರಿಬೇಕು. ಈ ದೇಶದ ಸಂಸ್ಕೃತಿ ತೃಣಾನಿ ಭೂಮಿ ರುದಕಂ ವಾಕ್ ಚತುರ್ಥೀಶ್ಚ ಸೂನೃತ. ಕೂತ್ಕೊಳ್ಳಿಕ್ಕೊಂದು ನೆಲ, ಆ ನೆಲದ ಮೇಲೆ ಹಾಸಲಿಕ್ಕೊಂದು ಚಾಪೆ,
ಬಂದು ಕೂತ್ಕೊಂಡ ಕೂಡಲೇ ಒಂದು ಸ್ವಲ್ಪ ನೀರು, ಅದಾದಮೇಲೆ ದೂರ ಹೊರಟ್ರಿ, ಯಾರು ಬೇಕಿತ್ತು, ಈ ರೀತಿ ಯಾರು ನೀವು, ಯಾಕೆ ಬಂದ್ರಿ, ಅಲ್ಲ, ಅದು ಒಳ್ಳೆಯ ಮಾತಲ್ಲ. ಆತಿಥ್ಯಂ. ಮುಂದಿನದ್ದು ಶಿವಪೂಜನಂ ಪ್ರತಿದಿನಂ. ಮನೆಯಲ್ಲಿ ಪ್ರತಿನಿತ್ಯ ಶಿವಪೂಜೆ. ಶಿವಪೂಜೆ ಅಂದರೆ ಅರ್ಧ ಮುಕ್ಕಾಲು ಗಂಟೆ ಅದಲ್ಲ. ನಾವು ಹೇಳುವ ಶಿವಪೂಜೆ ಬಹಳ ಸರಳ. ನಮ್ಮ ಮನೆ ಏನಾಗಬೇಕು? ಮನೆಯೇ ಮಂತ್ರಾಲಯ. ಅಂದರೆ ಏನಾಗಬೇಕು? ಮನೆ ದೇವಾಲಯ ಆಗಬೇಕು. ದೇವಾಲಯ ಮಾಡುವವರು ಯಾರು? ಯಾರು ಮಾಡಬೇಕು? ನಾನಲ್ಲ. ಮತ್ತು ಯಾರು ಮಾಡೋದಕ್ಕೂ ಅಡ್ಡಿಲ್ಲ. ಉತ್ತರ ಅದ. ಯಾರು ಮಾಡಬೇಕು? ನಾನು ಅಂತ ಹೇಳಿದರೆ ಅಹಂಕಾರ ಕೂಡುದು ಅಂತ ಹೇಳಿತಲ್ಲ ಈಗ. ನಾವು ಅಂತ ಹೇಳಿದರೆ ಉತ್ತರ ಸರಿ, ಮಾರ್ಕ್ 0. ಯಾರು ಮಾಡಬೇಕು ಅಂದರೆ ಇಂಥ ಕೆಲವು ವಿಷಯಗಳನ್ನು ಅದನ್ನು ನಾನು ಮಾಡಬೇಕು. ನಾನು ಅಂತ ಹೇಳುವಾಗ ನಾನು ಅಲ್ಲ, ನಾನು ಮಾಡಬೇಕು. ನಾನು ಮಾಡಬೇಕಂದ್ರೆ ಅದಕ್ಕೆ ಪೂರಕವಾದ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ನಾನು ಮೊದಲಿಗನಾಗಬೇಕು. ಯಾಕಂದರೆ ಕೆಲವು ಕೆಲಸಗಳನ್ನು ಯಾರು ಬೇಕಾದರೂ ಮಾಡ್ಬೋದು. ಒಂದು ಸುಂದರ ಕತೆ ನೀವೆಲ್ಲ ಕೇಳಿರ್ಬೋದು, ದ ಸ್ಟೋರಿ ಆಫ್ 4 persons. ದೇರ್ ನೇಮ್ಸ್ ಆರ್ ಸಂಬಡಿ, ಎವ್ರಿಬಡಿ, ಎನಿಬಡಿ ಆ್ಯಂಡ್ ನೋಬಡಿ. ಕೇಳಿರ್ಬೋದು ನಾವು. ದೆರ್ ವಾಸ್ ಎನ್ ಇಂಪಾರ್ಟೆಂಟ್ ವರ್ಕ್ ಟು ಬಿ ಡನ್. ಆ ಇಂಪಾರ್ಟೆಂಟ್ ವರ್ಕ್ ಯಾವುದೋ ಒಂದು ಇತ್ತು. ಏನಾಯಿತು ಅಂತೆ? ಎವ್ರಿಬಡಿ ಥಾಟ್ ದ್ಯಾಟ್ ಸಂಬಡಿ ವುಡ್ ಡೂ ಇಟ್. ಎನಿಬಡಿ ಕುಡ್ ಹ್ಯಾವ್ ಡನ್ ಇಟ್, ಬಟ್ ನೋಬಡಿ ಡಿಡ್ ಇಟ್. ಮುಗೀತಲ್ಲ? ಅದಲ್ಲ. ಹಾಗಾಗಿ ಅಲ್ಲಿ ನೋಬಡಿ ಅಲ್ಲ, ಅಲ್ಲಿ ಸಂಬಡಿಯೂ ಅಲ್ಲ, ಅಲ್ಲಿ ನಾನು ಶುರು ಮಾಡಬೇಕು. ಹಾಗಾಗಿ ನನ್ನ ಮನೆಯನ್ನು ಮಂತ್ರಾಲಯ ಮಾಡಬೇಕಾದ್ರೆ ನನ್ನಿಂದ ಶುರು ಆಗಬೇಕು. ಏನು ಮಾಡ್ಬೋದು? ನಾನು ಮಾಡಬೇಕಾದ ಪ್ರತಿನಿತ್ಯ ಬೆಳಗ್ಗೆದ್ದು ಸ್ನಾನ ಮಾಡ್ತಾನೆ. ನಮ್ಮ ಸ್ವಭಾವ. ಸ್ನಾನ ಮಾಡಿದ ನಂತರ ಮೈ ಒರೆಸಲಿಕ್ಕೊಂದು ಬಟ್ಟೆ ಇರ್ತದೆ. ಆ ಮೈ ಒರೆಸಿದ ಬಟ್ಟೆಯನ್ನು ಸೋಪ್ ಹಾಕಿ ತೊಳೆದು ಅದನ್ನು ಸರಿಯಾಗಿ ಹಿಂಡಿ ಹಾಕಬೇಕಾದಲ್ಲಿ ಒಣಗಲಿಕ್ಕೆ ಹಾಕಿ ಶುಭ್ರ ವಸ್ತ್ರ ಧಾರಣೆ ಮಾಡಿ ದೇವರ ಮುಂದೆ ಕೂತ್ಕೊಳ್ಬೇಕು. ಆ ವಸ್ತ್ರನಲ್ಲಿ ಬಿಸಾಡಿ ದೇವರ ಮುಂದೆ ಕೂತ್ಕೊಳ್ಳೋದಲ್ಲ. ನಾನು ಮೈ ಒರೆಸುವ ಬಟ್ಟೆಯನ್ನು ನಾನೇ ಶುದ್ಧ ಮಾಡಿ ಒಣಗಲಿಕ್ಕೆ ಹಾಕಿ ನಾನು ಒಣಗಿದ ಶುಭ್ರ ವಸ್ತ್ರವನ್ನು ಧಾರಣೆ ಮಾಡಿ ಭಗವಂತನ ಮುಂದೆ ಕೂತ್ಕೊಳ್ಬೇಕು. ಭಗವಂತನ ಮುಂದೆ ಕೂತ್ಕೊಳ್ಳೋ ಮೊದಲಿಗ ನಾನಾದರೆ ನನಗೊಂದು ಎಕ್ಸ್ಟ್ರಾ ಕೆಲಸ. ಒಂದು ಹಣತೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 2 ಬತ್ತಿ ಇಟ್ಟು ದೀಪ ಉರಿಸಿ ಆ ದೀಪವನ್ನು ನೋಡ್ತಾ 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 ಕಣ್ಣು ಮುಚ್ಚಬೇಕು. ನಮ್ಮ ದೇಶದ ವಿಚಿತ್ರಗಳಲ್ಲಿ ಇದೆಲ್ಲ ಒಂದು. ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ಯಾಕೆ ಹೋಗ್ತೇವೆ ಹೇಳಿ? ದೇವರ ಹೇಳಿ ದರ್ಶನಕ್ಕೆ. ದೇವರ ದರ್ಶನಕ್ಕೆ ಹೋಗೋದು. ದೇವರ ದರ್ಶನಕ್ಕೆ ಹೋದ ನಾವೇನು ಮಾಡ್ತೇವೆ? ನೆನಪು ಮಾಡಿ ಸ್ವಲ್ಪ. ದೇವಸ್ಥಾನಕ್ಕೆ ಹೋದೆವು, ಒಂದು ಪ್ರದಕ್ಷಿಣೆ ಹಾಕಿದೆವು. ಪ್ರದಕ್ಷಿಣೆ ಹಾಕಿದ ನಂತರ ದೇವರನ್ನು ನೋಡಿದೆವು, ಕೈ ಜೋಡಿಸಿದೆವು, ಆಮೇಲೆ ಕಣ್ಣು ಹೋದ್ದೆಂಥದಕ್ಕೆ ಮಾಡಿದ್ದೆಂಥದ್ದು. ಈ ದೇಶದವರಿಗೆ ಮಾತ್ರ ಇದು ಸಾಧ್ಯ. ಯಾಕಂದರೆ ನಾವು ದೇವರನ್ನು ನೋಡಿ ಕಣ್ಣು ಮುಚ್ಚಿದ ನಂತರವೂ ನಮಗೆ ದೇವರು ಕಾಣುತ್ತಾನೆ. ಇದು ಭಾರತ. ಅದಕ್ಕೋಸ್ಕರ ಈ ಹೊರಗಿನ ಕಣ್ಣು ಯಾವುದುಂಟು, ಇದು ಚರ್ಮ ಚಕ್ಷು ಆದರೆ ಅದರ ಒಳಗೆ ಇನ್ನೊಂದು ಕಣ್ಣುಂಟು, ಅದನ್ನು ಮನೋಚಕ್ಷು ಅಂತ ಹೇಳ್ತಾರೆ. ಅದು ಇನ್ನಷ್ಟು ವಿಕಾಸ ಆದರೆ ಅದು ಜ್ಞಾನ ಚಕ್ಷು ಆಗ್ತದೆ. ಮತ್ತಷ್ಟು ವಿಕಾಸ ಆದರೆ ದಿವ್ಯ ಚಕ್ಷುವಾಗಿ ಜಗತ್ತಿಗೆ ಕೊಡಬೇಕಾದಂಥ ಅನೇಕ ಸಾಹಿತ್ಯಗಳನ್ನು ನಾವು ಕೊಡ್ತೇವೆ. ಹಾಗಾಗಿ ನಮ್ಮ ಈ ಚಕ್ಷುಗಳು ವಿಕಾಸ ಆಗಬೇಕು. ಹಾಗೆಯೇ ನಾನು ದೇವರ ಮುಂದೆ ಕೂತ್ಕೊಂಡು ಆ ದೀಪವನ್ನು ನೋಡುತ್ತಾ ನೋಡುತ್ತಾ ಕಣ್ಣು ಮುಚ್ಚಿ ಸುಖಾಸನದಲ್ಲಿ ಕೂತ್ಕೊಂಡು ನನ್ನ ಇಷ್ಟ ದೇವತೆಯ ಮಂತ್ರ, ಸಣ್ಣ ಸಣ್ಣ ಈ ದೇಶದಲ್ಲಿ ನಮ್ಮ ದೇವತೆಗಳಿಗೆ ಸಂಬಂಧಪಟ್ಟ ಮಂತ್ರಗಳು ಬಹಳ ಚಿಕ್ಕದು. ರಾಮನ ಭಕ್ತರಾದರೆ ಸ್ವಲ್ಪ ದೊಡ್ಡ ಮಂತ್ರ ಉಂಟು, 13 ಅಕ್ಷರದ್ದು, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಅದೇ ಕೃಷ್ಣನ ಮಂತ್ರ ಆದರೆ ಓಂ ನಮೋ ಭಗವತೆ ವಾಸುದೇವಾಯ 12 ಅಕ್ಷರ. ಅದನ್ನೇ ನಾರಾಯಣನ ಹೆಸರನ್ನ ಹೇಳಿದರೆ ಓಂ ನಮೋ ನಾರಾಯಣ 8 ಅಕ್ಷರ. ಇನ್ನೂ ಸಣ್ಣ ಮಾಡಲಿಕ್ಕೆ ಆಗ್ತದೆ. ಶಿವ ಆದರೆ ಓಂ ನಮ ಶಿವ 5 ಅಕ್ಷರ. ನಮಗೆ ಇಷ್ಟ ಆಗುವಂಥ ಅಷ್ಟು ಆ ಮಂತ್ರಗಳನ್ನು ಕಣ್ಣು ಮುಚ್ಚುತ್ತಾ, ಶಿವ ಆದರೆ ನಮ್ಮ ಕಣ್ಣ ಮುಂದೆ ಶಿವ ಕಾಣಬೇಕು. ಆ ನೋಡ್ತಾ ನೋಡ್ತಾ ಓಂ ನಮ ಶಿವಾಯ ಅಂತ 108 ಸರ್ತಿ ಹೇಳಬೇಕು. 108 ಸರ್ತಿ ಓಂ ನಮ ಶಿವಾಯ ಹೇಳಲಿಕ್ಕೆ ಬೇಕಾದ್ದು ಬರೀ 2 ನಿಮಿಷ, ಹೆಚ್ಚು ಬೇಡ. ನಾನು ಶುರು ಮಾಡಿದರೆ ನನ್ನ ಮನೆ ದೇವಾಲಯ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ನಾನು ಮಾಡುವುದನ್ನು ನೋಡಿ ನನ್ನ ಮನೆ ಮಂದಿಯೆಲ್ಲ ಮಾಡಿದರೆ ಅದು ದೇವಾಲಯವಾಗಿ ಪರಿವರ್ತನೆ ಆಗಲಿಕ್ಕೆ ಒಂದು ದೃಷ್ಟಿ ಸಿಗ್ತದೆ.
ಮನೆ ಮಂದಿ ಎಲ್ಲರೂ ಸ್ನಾನ ಮಾಡಿ ಒದ್ದೆ ವಸ್ತ್ರವನ್ನು ಒಣಗಿಸಿ ಶುಭ್ರ ವಸ್ತ್ರ ಧಾರಣೆ ಮಾಡಿ ದೇವರ ಮುಂದೆ ಕೂತುಕೊಂಡು ಅವರ ಇಷ್ಟ ದೇವತೆಯ ಮಂತ್ರವನ್ನು 108 ಸರ್ತಿ ಎಲ್ಲರೂ ಹೇಳಿದರೆ ನಾನು ಕ್ಲೇಮ್ ಮಾಡಬಹುದು ನನ್ನ ಮನೆ ಒಂದು ದೇವಾಲಯ ಅಂತ. ಆಗಬೇಕು ಬೇಡು? ಆಗಬೇಕು ಅಂತಂದರೆ ಶಿವಪೂಜನಂ ಪ್ರತಿದಿನಂ. ಇದು ನನಗೆ ಖುಷಿ ಕಂಡಾಗಲ್ಲ, ಪ್ರತಿದಿನಂ ನಿತ್ಯ ಮಾಡಬೇಕು. ನಿತ್ಯ ಎಲ್ಲರೂ ಮಾಡಬೇಕು, ಇಲ್ಲದ್ರೆ ದೇವಾಲಯ ಆಗಲಿಕ್ಕಿಲ್ಲ. ಶಿವಪೂಜನಂ ಪ್ರತಿದಿನಂ. ಆಮೇಲೆ ಮೃಷ್ಟಾನ್ನ ಪಾನಂ ಗೃಹೆ. ನಾವೆಲ್ಲ ನೂತನ ವಧುವರರು ಇದು ನೆನಪಿಟ್ಟುಕೊಳ್ಬೇಕು. ಮೃಷ್ಟಾನ್ನ ಪಾನಂ ಗೃಹೆ. ಊಟ ಎಲ್ಲಿ ಅಂತ ಕೇಳಿದರೆ ಶನಿವಾರ ಭಾನುವಾರ ಪಿಜ್ಜಾ ಕಾರ್ನರ್ನಲ್ಲಿ ಆದರೆ 10 ಮಾರ್ಕ್ ಹೋಯಿತು. ಮೃಷ್ಟಾನ್ನ ಪಾನಂ ಗೃಹೆ, ನಮ್ಮ ಮನೆಯಲ್ಲಿ ಊಟ. ಯಾಕಂದರೆ ನಮ್ಮ ಮನೆಯಲ್ಲಿ ಅಡಿಗೆ ಮಾಡಿ ಹಾಕ್ತೇವಲ್ಲ, ಅಡಿಗೆ ಮಾಡಿ ಹಾಕುವ ಪತ್ನಿ ಇರ್ಬೋದು, ಅಮ್ಮ ಇರ್ಬೋದು, ಅಕ್ಕ ಇರ್ಬೋದು, ಅವರು ಬರೇ ಉಪ್ಪು ಖಾರ ಹುಳಿ ಹಾಕುವುದಲ್ಲ. ಉಪ್ಪು ಖಾರ ಹುಳಿ ಹಾಕುವಾಗ ಅವರ ಮನಸ್ಸಿನಲ್ಲಿ ಇರ್ತದೆ, ನನ್ನ ಗಂಡನಿಗೆ, ನನ್ನ ಮಗಳಿಗೆ, ನನ್ನ ಮಗನಿಗೆ, ನನ್ನ ತಮ್ಮನಿಗೆ. ಅದಕ್ಕೋಸ್ಕರ ಹಾಗಾಗಿ ಕೆಲವೊಮ್ಮೆ ಉಪ್ಪು ಜಾಸ್ತಿ ಆದರೂ ಆ ಊಟದಲ್ಲಿ ಒಂದು ಪ್ರತ್ಯೇಕ ರುಚಿ ಇರ್ತದೆ, ಭಾವನಾತ್ಮಕವಾದ್ದು. ಹಾಗಾಗಿ ಮೃಷ್ಟಾನ್ನ ಪಾನಂ ಗೃಹೆ. ಕೊನೆಯದ್ದು ಸಾಧೋ ಸಂಘ ಸಂತಮುಪಾಸತೆ ಸತತಂ. ಒಂದು ಸತ್ಸಂಗ, ಮನೆಯಲ್ಲಿ ಒಂದು ನಿತ್ಯ ಒಂದು ಸತ್ಸಂಗ ಆಗಬೇಕು. ಸತ್ಸಂಗ ಅಂದರೆ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತ್ಕೊಳ್ಬೇಕು. ನಮ್ಮ ಸಂಘದ ಸರಸಂಘ ಚಾಲಕರು 6 ಶಬ್ದಗಳನ್ನು ಹೇಳಿದ್ದಾರೆ. ಮೊದಲನೆಯದ್ದು ಭಜನ್. ಸತ್ಸಂಗ ಅಂದರೆ ಅದೇ, ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು 5-10 ನಿಮಿಷ ಆದರೂ ಒಟ್ಟಿಗೆ ಒಂದು ದೀಪ ಉರಿಸಿಟ್ಟು ಭಜನೆ ಹೇಳಬೇಕು. ಅಕಸ್ಮಾತ್ ನಿತ್ಯ ಮಾಡಲಿಕ್ಕೆ ಆಗದೇ ಇದ್ದರೆ ಕೊನೆ ಪಕ್ಷ ವಾರದಲ್ಲಿ 1 ದಿವಸ ಆದರೂ ಮಾಡಬಹುದಾ? ನಾವೇ ಪ್ರಶ್ನೆ ಕೇಳಬೇಕು, ನಾವೇ ಉತ್ತರ ಹುಡುಕಬೇಕು, ಮನೆ ಮಂದಿಯನ್ನು ಕೂತುಕೊಳ್ಳಿಸಿ ಪ್ರಶ್ನೆ ಕೇಳಿ ಉತ್ತರ ಹುಡುಕಬೇಕು. ಎರಡನೆಯದ್ದು ಭೋಜನ. ಅದು ಅಷ್ಟೇ, ವಾರಕ್ಕೊಮ್ಮೆ ಆದರೂ ಭೋಜನ ಒಟ್ಟಿಗೆ ಮಾಡಬಹುದಾ? ಭೋಜನ್. ಮೂರನೆಯದ್ದು ಭಾಷಾ. ನಾವು ಯಾವ ಭಾಷೆ ಬೇಕಾದರೂ ಕಲಿಯುವ, ನಮ್ಮ ಮಾತೃಭಾಷೆಯನ್ನು ಬಿಟ್ಟು ಅಲ್ಲ. ಮಾತೃಭಾಷೆಯನ್ನು ಬಿಟ್ಟರೆ ನಾವು ಮೃತಪ್ರಾಯರು ಅಂತ ಅರ್ಥ, ಸ್ಪಷ್ಟ. ಅದರಲ್ಲಿ ಏನು ದಾಕ್ಷಿಣ್ಯ ಮಾಡಬೇಕು ಅಂತಿಲ್ಲ. ನಮ್ಮ ಭಾಷೆಯಲ್ಲಿರುವಷ್ಟು ಸುಂದರ ಶಬ್ದಗಳು, ನಮ್ಮ ಭಾಷೆಯಲ್ಲಿರುವಷ್ಟು ಶಾಸ್ತ್ರೀಯ ಶಬ್ದಗಳು ಜಗತ್ತಿನ ಯಾವ ಭಾಷೆಯಲ್ಲಿ ಇಲ್ಲ. ನಾವು ಅಮ್ಮನನ್ನು ಅಮ್ಮ ಅಂತ ಒಂದು ಕರೀತೇವಲ್ಲ, ಆ ಅಮ್ಮ ಎಂಬ ಶಬ್ದ ಅದ್ಭುತವಾದದ್ದು. ಒಂದು ಹಸು ಸಹ ಕರು ಹಾಕಿದಾಗ ಕರು ಎದ್ದು ನಿಲ್ಲುವಾಗ ಅಂಬ ಅಂತ ಕರೀತದೆ. ಅಂಬ ಅಂದರೆ ಮಗುವನ್ನು ಸಹ ಅಮ್ಮ ಅಂತ ಕರೀತದೆ. ಅದು ಅದರ ಶಬ್ದವನ್ನು ಬದಲಾಯಿಸಲಿಲ್ಲ. ಅಮ್ಮ ಅಮ್ಮ ಅಂತ ಹಸು ಅದರ ಶಬ್ದವನ್ನು ಬದಲಾಯಿಸಲಿಲ್ಲ. ನಾವು ಅಮ್ಮನನ್ನು ಮಮ್ಮಿ ಮಾಡಿಬಿಟ್ಟಿದ್ದೇವಲ್ಲ. ಯಾರು ಶ್ರೇಷ್ಠರೀಗ? ನಾವೇ ಲೆಕ್ಕ ಹಾಕಬೇಕು. ಈಗ ಮಮ್ಮಿ ಸಹ ಇಲ್ಲ, ಇನ್ನೊಂದಾಗಿದೆ, ಶುರುವಾಗಿದೆ ಅಂಥದ್ದು ಮಾಮ್. ಹಾಗಾದರೆ ದೊಡ್ಡಮ್ಮನನ್ನು ಏನು ಅಂತ ಹೇಳಬೇಕು? ಮ್ಯಾಕ್ಸಿಮಮ್. ಸಣ್ಣಮ್ಮನನ್ನು ಏನು ಹೇಳಬೇಕು? ಮಿನಿಮಮ್. ಎಂಥದಿದು? ಯಾವ ಶಬ್ದ ಬೇಕಾದ್ದು? ನಮ್ಮ ಶಬ್ದಗಳು ಬರೀ ಶಬ್ದಗಳಲ್ಲ, ನಮ್ಮ ದೇಶದ ಭಾಷೆಯ ಶಬ್ದಗಳು ಗೊತ್ತಿಲ್ಲದಂತೆ ಆ ಶಬ್ದ ಜೊತೆಗೆ ನಾವು ಎತ್ತರಕ್ಕೆ ಹೋಗ್ತೇವೆ. ರಮಣಿ ಅಂತ ಒಂದು ಶಬ್ದ ಹೇಳೋದು, ಮಾತಾ ಅಂತ ಶಬ್ದ ಹೇಳೋದು. ಆ ರಮಣಿ ಅಂತ ಹೇಳುವಾಗ ಬರುವ ಭಾವನೆ, ಮಾತಾ ಅಂತ ಹೇಳುವಾಗ ಬರುವ ಭಾವನೆ, ಅಂತರ ಶಬ್ದದಲ್ಲೇ ಕಾಣುತ್ತದೆ. ಇದು ಭಾರತದ ವಿಶೇಷತೆ, ಶಬ್ದಗಳಲ್ಲಿ ಭಾವನೆಗಳು ಬರ್ತದೆ. ಹಾಗಾಗಿ ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಭಜನೆ, ಮನೆ ಮಂದಿಯೆಲ್ಲ ಒಟ್ಟಿಗೆ ಕೂತ್ಕೊಂಡು ಒಂದು ಭೋಜನ, ಅದರ ಜೊತೆಗೆ ಒಂದು ಭಾರತೀಯ ಮಾತೃಭಾಷೆ. ಮುಂದಿನದ್ದು ಒಂದು ಭೂಷಾ, ನಮ್ಮ ಡ್ರೆಸ್ ಹೇಗಿರಬೇಕು ಅಂತ ನಾನು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ, ನೀವು ಕೂತ್ಕೊಂಡು ಚರ್ಚೆ ಮಾಡಿ. ಕೊನೆಯದ್ದು ಭವನ್, ನನ್ನ ಮನೆ. ನನ್ನ ಮನೆ ಏನಾಗಬೇಕು? ನನ್ನ ಮನೆ ಮಂತ್ರಾಲಯ ಅಂತ ಹೇಳಿದ್ದು, ನನ್ನ ಮನೆ ಮಂತ್ರಾಲಯ ಆಗಬೇಕು, ನನ್ನ ಮನೆ ವಿದ್ಯಾಲಯ ಆಗಬೇಕು, ನನ್ನ ಮನೆ ಆದರಾಲಯ ಆಗಬೇಕು, ನನ್ನ ಮನೆ ಸೇವಾಲಯ ಆಗಬೇಕು. ಅದನ್ನು ಮಾಡಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲರಿಗೂ. ಆ ಜವಾಬ್ದಾರಿಯನ್ನು ಅರ್ಥ ಮಾಡುತ್ತಾ ನಾವು ಮುಂದೆ ಹೋದರೆ ಯೋಗ್ಯ ಸಂತತಿಯನ್ನು ಪಡೆದು ಆ ಸಂತತಿಗೆ ನಮ್ಮ ಜವಾಬ್ದಾರಿಯನ್ನೆಲ್ಲ ಒಪ್ಪಿಸಿ ಅವರು ಆ ಎತ್ತರಕ್ಕೆ ಹೋದಾಗ ನಾವು ಸ್ವಲ್ಪ ರಿಟೈರ್ಡ್ ಲೈಫ್ನಲ್ಲಿ ಸಮಾಜ ಹಿತದ ಕೆಲಸ ಮಾಡಲಿಕ್ಕೆ ನಮಗೆ ಶಕ್ತಿ ಸಿಗ್ತದೆ. ಆ ದಿಕ್ಕಿನಲ್ಲಿ ಹೋಗಲಿಕ್ಕೆ ನಮ್ಮದು ಸುಮಾರು ಒಂದು 25-30 ವರ್ಷಗಳ ನಿರಂತರ ತಪಸ್ಸು ಬೇಕು. ಆ ತಪಸ್ಸಿನ ಮೊದಲ ಹೆಜ್ಜೆಯಲ್ಲಿ ನಾವು ಕಾಲಿಟ್ಟಿದ್ದೇವೆ. ಮುಂದಿನ ಒಂದು 25 ವರ್ಷ ನಿಮಗೆ ಆ ತಪಸ್ಸಿನಲ್ಲಿ ಯಶಸ್ಸು ಸಿಕ್ಕುವಂತೆ ಭಗವಂತ ಶಕ್ತಿ ಕೊಡಲಿ.
ಒಳ್ಳೆಯ ಮಕ್ಕಳನ್ನು ಪಡೆದು ಆ ಮಕ್ಕಳು ತನ್ನ ಕಾಲ ಮೇಲೆ ನಿಲ್ಲಲಿಕ್ಕಾಗುವಾಗ ನಿಮ್ಮ 60 ವರ್ಷ ವಯಸ್ಸಿಗಾಗುವಾಗ ಹೊರಗೆ ಬಂದು ಸಮಾಜ ಹಿತದ ಕೆಲಸವನ್ನು ಮಾಡ್ತಾ ಮತ್ತು ನಮ್ಮ ಕೆಲಸ ಇಲ್ಲಿ ಮುಗಿದಾಗ ಭಗವಂತನ ಹತ್ರ ನಾನು ಸಿದ್ಧ ಇದ್ದೇನೆ, ನನ್ನನ್ನು ಕರ್ಕೊಂಡು ಹೋಗು ಅಂತ ಹೇಳುವಂಥ ಆ ಶಕ್ತಿ ಧೈರ್ಯ ನಮಗೆ ಬರಲಿಕ್ಕೆ ಬೇಕಾದ ಮೊದಲ ಹಂತದಲ್ಲಿ ನಾವಿದ್ದೇವೆ. ಈ ವೆಲ್ ಬಿಗನ್ ಈಸ್ ಹಾಫ್ ಡನ್ ಅಂತ ಇಂಗ್ಲೀಷಲ್ಲಿ ಮಾತಿದೆ. ಹಾಗಾಗಿ ನಮ್ಮ ನೂತನ ಗೃಹಸ್ಥ ಜೀವನದ ನೂತನ ದಿನಗಳಲ್ಲಿ ಸಣ್ಣ ಸಣ್ಣ ಇಂಥ ವಿಷಯಗಳನ್ನು ಅರ್ಥ ಮಾಡ್ತಾ ಪತಿ ಪತ್ನಿಯರು ಪರಸ್ಪರ ಪ್ರತಿನಿತ್ಯ ಕೂತು ಸಂವಾದ ಮಾಡುತ್ತಾ ಏನೇ ಕಷ್ಟಗಳು ಬಂದರೂ ಇದನ್ನು ನಾವಿಬ್ಬರೇ ಪರಿಹಾರ ಮಾಡಬೇಕು, ಮೂರನೇವರಲ್ಲ. ಇದನ್ನು ನಿಶ್ಚಯ ಮಾಡ್ತಾ ಸಂಕಲ್ಪ ಮಾಡಬೇಕು, ಪ್ರತಿಜ್ಞೆ ಮಾಡಬೇಕು. ಏನೇ ಬಂದರೂ ಇದಕ್ಕೆ ಪರಿಹಾರ, ನಮ್ಮೊಳಗಿನ ಸಮಸ್ಯೆಗಳಿಗೆ ಪರಿಹಾರ ನಾವೇ, ಬೇರೆಯವ್ರು ಮೂರನೇವ ಕೈ ಹಾಕಲಿಕ್ಕಿಲ್ಲ. ಈ ನಿಶ್ಚಯ ಮಾಡ್ತಾ ಮುಂದಿನ ಆ ಎತ್ತರಕ್ಕೆ ಹೋಗಲಿಕ್ಕೆ ಭಗವಂತ ನಮಗೆ ಶಕ್ತಿ ಕೊಡಲಿ ಅಂತ ಪ್ರಾರ್ಥಿಸ್ತಾ ನಿಮ್ಮ ಜೀವನ ಯಶಃಪ್ರದ ಆಗಲಿ. ನಮ್ಮ ಕೊನೆಯ ಒಂದು ಕಾರ್ಯಕ್ರಮದ ಮುಕ್ತಾಯದಲ್ಲಿ ಒಂದು ಮಂತ್ರಾಕ್ಷತೆ ಕೊಡುವುದು ಅಂತ ಉಂಟು. ಹಾಗೆ ಕೊಡುವಾಗ ಕೊನೆಯ ಒಂದು ವಾಕ್ಯ ಉಂಟು. ಆ ಕೊನೆಯ ವಾಕ್ಯವನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಧಾನ್ಯಂ ಧನಂ ಪಶುಂ ಬಹುಪುತ್ರ ಲಾಭಂ. ಬಹು ಎಂಬ ಶಬ್ದಕ್ಕೆ ಮತ್ತೆ ಅರ್ಥ 3 or more than 3. ಬಹುಪುತ್ರ ಲಾಭಂ ಶತ ಸಂವತ್ಸರಂ ದೀರ್ಘಮಾಯು. ನಮಸ್ಕಾರ. ತುರ್ತು ಕೆಲಸ ಇದ್ದರೂ ಕೂಡ ನಮ್ಮ ಹಿರಿಯ ದಂಪತಿಗಳಾಗಿ ಚಂದ್ರಶೇಖರ್ ಶೆಟ್ಟಿ ಹಾಗೂ ಶಾರದಾ ಮಣಿಶೇಖರ್ ನಮ್ಮೊಟ್ಟಿಗೆ ಬೆಳಗಿನಿಂದ ಹಸನ್ಮುಖರಾಗಿ ಕಾರ್ಯಕ್ರಮದಲ್ಲಿ ಜೋಡಿಸಿದ್ದಾರೆ. ಅವರಿಗೂ ಕೂಡ ಶಿಶು ಮಂದಿರದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಇವತ್ತಿನ ಕೇಂದ್ರ ಬಿಂದು ಅಂದರೆ ನವ ದಂಪತಿಗಳು. ತಾವೆಲ್ಲ ಭಾನುವಾರದ ಕಾರ್ಯಕ್ರಮ ಸರ್ಕಾರಿ ಕೆಲಸ ಇದ್ದರೆ ತಮಗೆಲ್ಲ ತುರ್ತು ಕೆಲಸ ಇರ್ತದೆ. ಆ ಸಮಯವನ್ನು ತಮಗಾಗಿ ಮೀಸಲಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಗೊಳಿಸಿದಂಥ ಎಲ್ಲ ನವ ದಂಪತಿಗಳಿಗೂ ಕೂಡ ಶಿಶು ಮಂದಿರದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ.